ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಹಮ್ಮಿಕೊಂಡಿರುವ ಕೆಸೆಟ್ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಕಾಶ್ ಸಣ್ಣಕ್ಕನವರ್ ಅವರು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಶಿಕ್ಷಣ ಅಧ್ಯಯನ ವಿಭಾಗದಲ್ಲಿ 2013ರಿಂದ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಭೂಗೋಳಶಾಸ್ತ್ರದಲ್ಲಿ MSc, ಶಿಕ್ಷಣಶಾಸ್ತ್ರದಲ್ಲಿ MEd ಹಾಗೂ ಶಿಕ್ಷಣಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ. ಕೆಸೆಟ್ ಪರೀಕ್ಷೆಯನ್ನು ಶಿಕ್ಷಣಶಾಸ್ತ್ರದಲ್ಲಿ 2012ರಲ್ಲಿ ಪಾಸು ಮಾಡಿದ್ದಾರೆ. ಇವರಿಗೆ ಒಟ್ಟು 9 ವರ್ಷಗಳ ಬೋಧನಾ ಅನುಭವವಿದೆ. ಇವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಹಲವಾರು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ ಹಲವಾರು ಸಂಶೋಧನಾ ಲೇಖನಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಡಾಕ್ಟರ್ ಪ್ರಕಾಶ್ ಸಣ್ಣಕ್ಕನವರ್ ಅವರನ್ನು ಇಂದಿನ ಉಪನ್ಯಾಸ ನೀಡಲು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಟುಡೇ we will discuss about natural energy resources, natural hazards and disaster. ಆತ್ಮೀಯ ವಿದ್ಯಾರ್ಥಿಗಳೇ, ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಐ ವಿಲ್ ಸೇ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ನಿಮಗೆ ಬ್ಲೂ ಪ್ರಿಂಟ್ ಮೂಲಕ ಕೆಸೆಟ್ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಇರ್ತದೆ ಎಂಬುದನ್ನು ತಿಳಿಸಿಕೊಟ್ಟಿರುತ್ತಾರೆ. ಆ ಕೆಸೆಟ್ 2020 ಪ್ರಶ್ನೆ ಪತ್ರಿಕೆಯ ಬ್ಲೂ ಪ್ರಿಂಟ್ ಯಾವ ರೀತಿಯಾಗಿ ಬರ್ಬೋದು ಅನ್ನೋದು ಕೂಡ ನೀವು ಅದರ ಬ್ಯಾಕ್ಗ್ರೌಂಡ್ ಮೇಲೇ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಅಧ್ಯಯನವನ್ನು ಪ್ರಾರಂಭಿಸಿರಬಹುದು. ಅದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡಿಕೊಂಡಾಗ ಅಲ್ಲಿ ಈ ಘಟಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಯೂ ಕೂಡ ಇಲ್ಲಿಯವರೆಗೂ ರಿಪೀಟ್ ಆಗಿರುವುದಿಲ್ಲ. ಸೊ ಎನ್ವೈರ್ಮೆಂಟಲ್ ರಿಲೇಟೆಡ್ ಯೂನಿಟ್ಸ್ ಈಸ್ ಎ ವೆರಿ ಬ್ರಾಡ್ ಸ್ಕೋಪ್ ಅಂತ ತಿಳಿದು ಬರ್ತಾ ಇದೆ. ಆತ್ಮೀಯ ಪರೀಕ್ಷಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ನ್ಯಾಚುರಲ್ ಎನರ್ಜಿ ರಿಸೋರ್ಸಸ್, ನೈಸರ್ಗಿಕ ಶಕ್ತಿ ಸಂಪನ್ಮೂಲಗಳು, ಅದರಲ್ಲಿ ಸೋಲಾರ್, ವಿಂಡ್, ಹೈಡ್ರೋ, ಜಿಯೋಥರ್ಮಲ್ ಆ್ಯಂಡ್ ನ್ಯೂಕ್ಲಿಯರ್ ನ್ಯಾಚುರಲ್ ಎನರ್ಜಿ ರಿಸೋರ್ಸಸ್ಗಳನ್ನು ನೋಡೋಣ. ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ಸ್, ನೈಸರ್ಗಿಕ ಅಪಾಯಗಳು ಮತ್ತು ವಿಪತ್ತುಗಳು. ಇದರಲ್ಲಿ ಅರ್ಥ್ಕ್ವೇಕ್, ವೋಲ್ಕ್ಯಾನೋ, ಸುನಾಮಿ, ಸೈಕ್ಲೋನ್, ಫ್ಲಡ್ಸ್, ಲ್ಯಾಂಡ್ಸ್ಲೈಡ್ ಇವುಗಳ ಬಗ್ಗೆ ಒಂದೊಂದಾಗಿ ಈಗ ನಾವು ನೋಡ್ತಾ ಹೋಗೋಣ. ಸೋಲಾರ್ ಎನರ್ಜಿ ರಿಸೋರ್ಸ್. ಐ ಡಿಡ್ ನಾಟ್ ಎಕ್ಸ್ಪ್ಲೇನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸೋಲಾರ್ ಎನರ್ಜಿ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಇದು ಕೆಸೆಟ್ 2020 ಪರೀಕ್ಷೆಯ ದೃಷ್ಟಿಕೋನದಲ್ಲಿ ಅಷ್ಟೇನು ನನಗೆ ಇದ್ರದ್ದು ಮಹತ್ವ ಅಲ್ಲ ಅಂತ ತಿಳಿದು ಬರ್ತಾ ಇದೆ. ಮೀನಿಂಗ್, ಡೆಫಿನೇಷನ್ಸ್, ಇಂಪಾರ್ಟೆನ್ಸ್ ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಪ್ರಶ್ನೆಗಳು ಹೇಗೆ ಬರ್ಬೋದು ಈ ಸೋಲಾರ್ ಎನರ್ಜಿ ರಿಸೋರ್ಸಸ್ಗಳ ಮೇಲೆ? ಆತ್ಮೀಯ ಅಭ್ಯರ್ಥಿಗಳೇ, ನೀವು ಒಮ್ಮೆ ಸೂಕ್ಷ್ಮವಾಗಿ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನವನ್ನು ಮಾಡಿ. ಸೊ ಇದು ರಿಲೇಟೆಡ್ ಇಲ್ಲಿವರೆಗೂ ಒಂದು ಪ್ರಶ್ನೆಯೂ ಬಂದಿಲ್ಲ. ಈ ಸಲ ಬರ್ಬೋದು, ಡೆಫಿನೆಟ್ಲಿ ಬರ್ಬೋದು. ಅಲ್ಲೇ ಏನು ಬರ್ತಾ ಇದ್ದಾವೆ? ಎನ್ವೈರ್ಮೆಂಟಲ್ ರಿಲೇಟೆಡ್ ಲೆಜಿಸ್ಲೇಷನ್ಸ್ ಆ್ಯಂಡ್ ಆ್ಯಕ್ಟ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ರಿಲೇಟೆಡ್ ಪ್ರಶ್ನೆ ಪತ್ರಿಕೆಯಲ್ಲಿ ತೆಗೆದು ನೋಡಿದಾಗ ಇಲ್ಲಿವರೆಗೂ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಎನರ್ಜಿ ಮೇಲೆ ಬಂದರೂ ಕೂಡ ಅತ್ಯಂತ ವಿರಳ, ಎಲ್ಲೋ ಒಂದು. ಒಟ್ಟು ನಿಮಗೆ ಗೊತ್ತದೆ, ಈಗ ಆಲ್ರೆಡಿ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಒಟ್ಟು 10 ಘಟಕಗಳಿರ್ತವೆ. ಆ 10 ಘಟಕಕ್ಕೆ ಸಂಬಂಧಪಟ್ಟಂತೆ ಈಚ್ ಯೂನಿಟ್ ಹ್ಯಾವಿಂಗ್ ಎ 5 ಕ್ವಶನ್ಸ್, ಟೋಟಲ್ 50 ಕ್ವಶನ್ಸ್. ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ಒಂದು ಜ್ಞಾನ ಬಂದದ, ಅದ್ರ ಬಗ್ಗೆ ಒಂದು ಫೀಚರ್ ಬಂದದ ನಿಮಗೆ ಆಲ್ರೆಡಿ, ಅದನ್ನು ನೀವು ತಿಳ್ಕೊಂಡಿದ್ದೀರಿ. ಸೊ ಹಾಗಾದರೆ ಸೋಲಾರ್ ಎನರ್ಜಿ ರಿಸೋರ್ಸಸ್ಗಳ ಮೇಲೆ ಪ್ರಶ್ನೆಗಳು ಹೇಗೆ ಬರ್ಬೋದು ಅದನ್ನು ನಾವು ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ. ಈಗ ಎಸ್, ದ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಆಲ್ರೆಡಿ ಸೆಟ್ ಆ್ಯಂಡ್ ಟಾರ್ಗೆಟ್ ಟು ಅಚೀವ್ 100 GW ಬೈ 2022. ಪ್ರಶ್ನೆಗಳು ಹೇಗೆ ಬರ್ಬೋದು? 1922ರ ವೇಳೆಗೆ ಭಾರತ ಸರ್ಕಾರವು ಸೋಲಾರ್ ಎನರ್ಜಿಯನ್ನು ಎಷ್ಟು ಗೀಗಾವ್ಯಾಟ್ ಉತ್ಪಾದಿಸುವ ಗುರಿಯನ್ನು ಹೊಂದಿದೆ? ಪ್ರಶ್ನೆ ಹೀಗೆ ಬರ್ಬೋದು: 100 GW, 200 GW, 150, 250, 300 GW. ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಹೇಗೆ ಇಂಥವುಗಳನ್ನು ಪಾಯಿಂಟ್ಗಳನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ನಾನು ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ನಿಮ್ಗೆ ಬ್ರೀಫ್ ಆಗಿರ್ತಕ್ಕಂಥ ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಅದನ್ನು ಫಾಲೋ ಮಾಡಿದರೆ ಸ್ವಲ್ಪ ಈಸಿ ನಾವು ಫೈಂಡ್ ಔಟ್ ಮಾಡೋದು, ಈಸಿ ಮಾಡೋದು, ಗೆಸ್ ಮಾಡೋದು ಹೇಗೆ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಎಸ್, ಇದಕ್ಕೆ ಆನ್ಸರ್ 100 GW. ಮೆಗಾವ್ಯಾಟ್, ಟೆರಾವ್ಯಾಟ್ ಇವೆಲ್ಲ ನೆನಪಿರ್ಬೇಕು ನಿಮಗೆ.
ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಇರೋದರಿಂದ ಅದರದ್ದು ಇನ್ಫಾರ್ಮೇಷನ್, ಅದರದ್ದು ಡೆಫಿನೇಷನ್ಸು, ಮೀನಿಂಗು, ಇಂಪಾರ್ಟೆನ್ಸ್ ನಾನು ಏನು ಹೇಳ್ತಾ ಹೋಗೋದಿಲ್ಲ. ಐ ಆಮ್ ಡಿಸ್ಕಸ್ ಓನ್ಲಿ ಬುಲೆಟಿನ್ ಪಾಯಿಂಟ್ಸ್, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ಅದನ್ನು ಮಾತ್ರ ನಾನು ಇಂದಿನ ಅವಧಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಎಸ್, ಹಾಗಾದರೆ 2022ರ ವೇಳೆಗೆ ಒಂದು ಟಾರ್ಗೆಟ್ ಏನದ ಇಂಡಿಯಾದ್ದು 100 ಗೀಗಾವ್ಯಾಟ್. ಎಸ್, ಟಾಪ್ 5 ಸೋಲಾರ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಹೀಗೂ ಕೇಳ್ಬೋದು. ಪ್ರಥಮ ಸ್ಥಾನದಲ್ಲಿ ಸೋಲಾರ್ ಎನರ್ಜಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ದೇಶ ಯಾವುದು? ವಿಚ್ ಈಸ್ ದ ಫಸ್ಟ್ ಕಂಟ್ರಿ ದ ಯೂಸ್ ಆಫ್ ಸೋಲಾರ್ ಎನರ್ಜಿ ರಿಸೋರ್ಸಸ್ ಹೀಗೂ ಕೇಳ್ಬೋದು, ಪ್ರಶ್ನೆಗಳು ಹೀಗೂ ಬರ್ಬೋದು. ಸೊ ಆ ದೃಷ್ಟಿಯಿಂದ ಇಟ್ಕೊಂಡು ನಾನು ಹಾಗಾದರೆ ಟಾಪ್ 5 ಮಾತ್ರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಫಸ್ಟ್ ಜರ್ಮನಿ ಎಷ್ಟಿದೆ, ಇಷ್ಟು ಡೀಪ್ ಏನು ಹೋಗಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ಗೀಗಾವ್ಯಾಟ್ ಉತ್ಪಾದನೆ ಮಾಡ್ತಾ ಇದೆ ಅಂತ ಅಷ್ಟು ಡೀಪ್ ಏನು ಹೋಗಲಿಕ್ಕಿಲ್ಲ. ಬಟ್ ವಿಚ್ ಈಸ್ ದ ಫಸ್ಟ್ ಕಂಟ್ರಿ ಅದನ್ನು ಕೇಳ್ಬೋದು. ಅಲ್ಲ, ಜರ್ಮನಿ, ಚೀನಾ, ಇಟಲಿ, USA, ಇಂಡಿಯಾ, ಯಾವುದಾದ್ರೂ 4 ಆಪ್ಷನ್ಸ್ಗಳನ್ನು ಕೊಡ್ಬೋದು. ಇದನ್ನು ನೆನಪಿಟ್ಕೊಳ್ಳೇಬೇಕು ನಾವು. ಫಸ್ಟ್ ಯಾವುದದ ಹಾಗಾದರೆ ಸೋಲಾರ್ ಎನರ್ಜಿ ರಿಸೋರ್ಸಸನ್ನು ಬಳಕೆ ಮಾಡ್ತಕ್ಕಂಥದ್ದು, ಉತ್ಪಾದನೆ ಮಾಡ್ತಕ್ಕಂಥದ್ದು. ಸೊ ಫಸ್ಟ್ ಪ್ಲೇಸ್ ಜರ್ಮನಿ, ಸೆಕೆಂಡ್ ಪ್ಲೇಸ್ ಚೀನಾ 22.79 ಗೀಗಾವ್ಯಾಟ್ ಉತ್ಪಾದನೆಯನ್ನು ಮಾಡಿದೆ. ಜಪಾನ್ ಥರ್ಡ್ ಪ್ಲೇಸ್, ಆ್ಯಂಡ್ ಫೋರ್ತ್ ಪ್ಲೇಸ್ ಇಟಲಿ 18.5 ಗೀಗಾವ್ಯಾಟ್, ಆ್ಯಂಡ್ ಫಿಫ್ತ್ ಪ್ಲೇಸ್ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ 18.3 ಗೀಗಾವ್ಯಾಟ್. ಸೊ ಹಾಗಾದರೆ ಇವು ಸೋಲಾರ್ ಸೌರಜನ್ಯ ಶಕ್ತಿಯ ಸಂಪನ್ಮೂಲವನ್ನು ಉತ್ಪಾದನೆ ಮಾಡ್ತಕ್ಕಂಥ ಪ್ರಮುಖ 5 ರಾಷ್ಟ್ರಗಳು. ಇದನ್ನು ನೀವು ಗಮನದಲ್ಲಿಟ್ಕೋಬೇಕು. ಎಸ್, ಐ ವಿಲ್ ಮೂವ್ ನೆಕ್ಸ್ಟ್. ಇಂಡಿಯಾಸ್ ಟಾಪ್ ಸ್ಟೇಟ್ಸ್ ಹೀಗೂ ಕೇಳ್ಬೋದು ಪ್ರಶ್ನೆಗಳು. ಭಾರತ ದೇಶದಲ್ಲಿಯೇ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥ ಅಥವಾ ಪ್ರಥಮ ಸ್ಥಾನದಲ್ಲಿ ಸೋಲಾರ್ ಎನರ್ಜಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಪ್ರಥಮ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ವಿಚ್ ಈಸ್ ದ ಫಸ್ಟ್ ಪ್ಲೇಸ್ ಇನ್ ದ ಯೂಸ್ ಆಫ್ ಸೋಲಾರ್ ಎನರ್ಜಿ, ಅಥವಾ ಅದನ್ನು ಯೂಸ್ ಮಾಡ್ತಕ್ಕಂಥ ಅಂದರೆ ಉತ್ಪಾದನೆ ಪ್ರೊಡ್ಯೂಸಿಂಗ್ ಮಾಡ್ತಕ್ಕಂಥ ಸ್ಟೇಟ್, ಇನ್ಸ್ಟಾಲೇಷನ್ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಯಾವುದು ಇರ್ಬೋದು? ಹೀಗೂ ಕೇಳ್ಬೋದು ಪ್ರಶ್ನೆಗಳು. ಸೊ ಆ ದೃಷ್ಟಿಯಿಂದ ಇಟ್ಕೊಂಡು ನಾನು ಏನು ಮಾಡಿದ್ದೀನಿ ಅಂದರೆ ದೇಶಗಳ ವಾರು ಮತ್ತು ರಾಜ್ಯಗಳ ವಾರು, ನಮ್ಮ ದೇಶದಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿ ಇನ್ಸ್ಟಾಲೇಷನನ್ನು ಮಾಡಿದೆ ಸೋಲಾರ್ ಪವರ್ ಕೆಪಾಸಿಟಿಯನ್ನು, ಸೊ ಸೆಕೆಂಡ್ ಪ್ಲೇಸ್ ಯಾವುದು, ಥರ್ಡ್ ಪ್ಲೇಸ್ ಯಾವುದು, 5 ಪ್ರಮುಖ ರಾಜ್ಯಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲೇ ಟಾಪ್ 5 ಯಾವ್ಯಾವ ಇದ್ದಾವೆ, ಟಾಪ್ 5 ರಾಜ್ಯಗಳು ಯಾವ್ಯಾವ ಇದ್ದಾವೆ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಟಾಪ್ 5 ಕಂಟ್ರೀಸ್ಗಳು ಯಾವ್ಯಾವ ಇದ್ದಾವೆ ಸೋಲಾರ್ ಎನರ್ಜಿ ರಿಸೋರ್ಸಸನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥವುಗಳು. ಆ ದೃಷ್ಟಿಯಿಂದ ಇಟ್ಕೊಂಡು ನಾನು ಪ್ರಶ್ನೆಗಳು ಹೀಗೆ ಬರ್ಬೋದು. ಇಲ್ಲಿ ಫಸ್ಟ್ ನಮಗದು ಡೆಫಿನೇಷನ್ಸ್ ಹಂಗೇನು ಬರೋದಿಲ್ಲ. ಹೀಗಂದರೆ ಏನು, ಇದ್ರದ್ದು ಮಹತ್ವತೆಯನ್ನು ಬರೆಯಿರಿ. ಎಸ್, ಬಿಫೋರ್ 2012 KSET ಎಕ್ಸಾಮ್ ಡಿಸ್ಕ್ರಿಪ್ಟಿವ್ ಮೋಡ್, ನೌ ಎ ಡೇಸ್ ಇಟ್ ಮೀನ್ಸ್ 2020 ಓನ್ಲಿ ಆಬ್ಜೆಕ್ಟಿವ್ಸ್ ವೈಸ್ ಭಾಳ ಸ್ಪೆಸಿಫಿಕ್ ಆಗಿ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅತ್ಯಂತ ಎಕ್ಯುರೇಟ್ ಆಗಿರ್ತಕ್ಕಂಥದ್ದನ್ನು ಆಗಿ ಅದರಲ್ಲೇ ಹೆಂಗಿರ್ತಾವೆ ಅಂದರೆ ಆಪ್ಷನ್ಸು 2 ಸೇಮ್ ಸಿಮಿಲಾರಿಟಿಯನ್ನು ಹೊಂದ್ತಾ ಇರ್ತವೆ. 2 ಇದನ್ನೇ ಇದೋ ಇದ್ರೊಳಗೆ ಇದೋ ಏನಿದು, 2 ಅಂತೂ ಸ್ವಲ್ಪ ದೂರ ಇರ್ತವೆ. ಕನ್ಫ್ಯೂಷನ್ ಮಾಡಲಿಕ್ಕೆ ಅದು ನಮಗೆ ಸ್ವಲ್ಪ 2 ದೂರ ಇರ್ತವೆ, 2 ನಿಯರೆಸ್ಟ್ ಇರ್ತವೆ, ಆ್ಯಕ್ಯುರೇಟ್ ಆಗಿರ್ತಕ್ಕಂಥವುಗಳು. ಸೊ ಆ ದೃಷ್ಟಿಯಿಂದ ಇಟ್ಕೊಂಡು ಸೊ ನಾನಿಲ್ಲೇ ಟಾಪ್ 5 ಸ್ಟೇಟ್ಸ್ಗಳನ್ನು ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಸ್, ಫಸ್ಟ್ ಪ್ಲೇಸ್ ಕರ್ನಾಟಕ 2018 ವೇಳೆಗೆ ಎಷ್ಟು ಅಂದರೆ ಒಟ್ಟಾರೆಯಾಗಿ 2018 ಭಾರತ ದೇಶ 27,199 ಮೆಗಾವ್ಯಾಟ್ ಸೋಲಾರ್ ಎನರ್ಜಿ ಪ್ರೊಡ್ಯೂಸಿಂಗ್ ಮಾಡಿರ್ತಕ್ಕಂಥದ್ದು, ಕೆಪಾಸಿಟಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು 27,199. ಅದರಲ್ಲಿ ನಮ್ಮ ರಾಜ್ಯದ ಕಾಂಟ್ರಿಬ್ಯೂಷನ್ಸ್ ಎಷ್ಟದಂದರೆ ಪರ್ಸೆಂಟೇಜ್ 19.58% ಸೇರಿಂಗ್ ದ ಸೋಲಾರ್ ಪವರ್ ಕೆಪಾಸಿಟಿ ಇನ್ಸ್ಟಾಲ್ಡ್ ಕರ್ನಾಟಕ ಸ್ಟೇಟ್ 19.58%. ಸೊ ಅದನ್ನು ಕೇಳ್ಬೋದು, ಎಷ್ಟು ಪ್ರತಿಶತ ನಮ್ಮ ರಾಜ್ಯ ಅಂದರೆ ಕರ್ನಾಟಕ ರಾಜ್ಯವು ಸೋಲಾರ್ ಪವರ್ ಕೆಪಾಸಿಟಿಯನ್ನು ಒಳಗೊಂಡಿತ್ತು 2018ರಲ್ಲಿ. ಹೀಗೆ ಬರ್ಬೋದು ಪ್ರಶ್ನೆಗಳು. ಸೊ ಅದಕ್ಕೆ ನಾವು ಹಾಗಾದರೆ ಇದನ್ನು ಗಮನದಲ್ಲಿ ಇಟ್ಕೊಂಡು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಸೆಕೆಂಡ್ ಪ್ಲೇಸ್ ತೆಲಂಗಾಣ ರಾಜ್ಯವು ಎಷ್ಟು ಪರ್ಸೆಂಟೇಜ್ ಅದಪ್ಪ ಅಂದರೆ 22%
ಹೌದಾ? ಹಾಗಾದರೆ ಸೇರಿಂಗ್ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ ನಾವು. ನೆಕ್ಸ್ಟ್ ಒನ್ ರಾಜಸ್ಥಾನ್ 14.11%. Third place Rajasthan, fourth place Andhra Pradesh 12%, and fifth place Tamil Nadu 6.74% solar power capacity installations in the year of 2018. Okay, I will move next. Wind energy resources. Wind energy resources, ಪವನ ಶಕ್ತಿ ಸಂಪನ್ಮೂಲ, ಗಾಳಿಯ ಶಕ್ತಿ ಸಂಪನ್ಮೂಲ ಹೀಗೂ ಕರಿಬೋದು. ಹೌದಾ? ಹಾಗಾದರೆ ಅದರದ್ದು ಏನದ? ಎಸ್, ವಿಂಡ್ ಪವರ್ ಹ್ಯಾಸ್ ಬಿಕಮ್ ಆ್ಯನ್ ಇಂಪಾರ್ಟೆಂಟ್ ಸೋರ್ಸ್ ಬಿಕಾಸ್ ಈಸಿಲಿ ಅವೈಲೇಬಲ್ ಇನ್ ದ ನೇಚರ್. ಈಸಿ, ಸರಳವಾಗಿ ಪಡೆದುಕೊಳ್ತಕ್ಕಂಥ ಒಂದು ನೈಸರ್ಗಿಕ ಸಂಪನ್ಮೂಲ. ಯಾವುದು ಏನು ಬೇಡ್ರಿ, ಏನು ಇದಕ್ಕೆ ತ್ರಾಸು ಬೇಡ, ಒಟ್ಟು ಅತ್ಯಂತ ಸರಳವಾಗಿ ನಾವು ಅದನ್ನು ಏನು ಮಾಡ್ಬೋದು, ಜನ್ರೇಟ್ ಮಾಡ್ಬೋದು ಅರೌಂಡ್ ದಿ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಅತ್ಯಂತ ಸರಳವಾಗಿ ಜನ್ರೇಷನ್ ಮಾಡ್ತಕ್ಕಂಥ ಒಂದು ನೈಸರ್ಗಿಕ ಸಂಪನ್ಮೂಲ ಯಾವುದಪ್ಪ ಅಂತಂದರೆ ವಿಂಡ್ ಎನರ್ಜಿ, ಪವನ ಶಕ್ತಿ ಸಂಪನ್ಮೂಲ. ಓಕೆ, ಎಸ್, ವಿಂಡ್ ಎನರ್ಜಿ ಬೈ ಕಂಟ್ರಿ ವೈಸ್ ಇನ್ಸ್ಟಾಲೇಷನ್ಸ್, ದೇಶಗಳವಾರು ಸ್ಥಾಪನೆ ಅಂದರೆ ವಿಂಡ್ ಎನರ್ಜಿ ರಿಸೋರ್ಸಸ್ಗಳನ್ನು ಹೆಂಗೆ ಸ್ಥಾಪನೆ ಮಾಡ್ತಾ ಇದ್ದಾವೆ, ಹೆಂಗೆ ಬಳಸ್ಕೊಂಡು ಬರ್ತಾ ಇದ್ದಾವೆ, ಅವುಗಳನ್ನು ಹೆಂಗೆ ಉತ್ಪತ್ತಿ ಮಾಡ್ತಾ ಇದ್ದಾವೆ. ಸೊ ಅದನ್ನು ನೋಡ್ಕೊಳ್ಳೋಣ ಇವಾಗ ನಾವು. ಎಸ್, ಇನ್ ದ ಫಸ್ಟ್ ಪ್ಲೇಸ್ ಚೀನಾ ಇನ್ಸ್ಟಾಲ್ ಕೆಪಾಸಿಟಿ 221 ಗೀಗಾವ್ಯಾಟ್, 221 ಗೀಗಾವ್ಯಾಟನ್ನು ಹಾಗಾದರೆ ಇದು ಇನ್ಸ್ಟಾಲೇಷನ್ ಮಾಡಿರ್ತಕ್ಕಂಥ ದೇಶ. ಪ್ರಶ್ನೆ ಹೇಗೆ ಬರ್ಬೋದು ಇಲ್ಲೇ ಆತ್ಮೀಯ ಅಭ್ಯರ್ಥಿಗಳೇ? ಮತ್ತೆ ಸೊ ವಿಂಡ್ ಎನರ್ಜಿಯನ್ನು ಇನ್ಸ್ಟಾಲೇಷನ್ ಮಾಡ್ತಕ್ಕಂಥ ಪ್ರಥಮ ರಾಷ್ಟ್ರ ಯಾವುದು? ಚೀನಾ. ಗೊತ್ತಿರಲಿ ನಿಮಗೆ, ಚೀನಾ ಅಂತ ನೆನಪಿನಲ್ಲಿ ಇಟ್ಕೋಬೇಕು. ಸೆಕೆಂಡ್ ಪ್ಲೇಸ್ ಯಾವುದು? USA, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಇನ್ಸ್ಟಾಲ್ ಕೆಪಾಸಿಟಿ ಎಷ್ಟಿದೆ ಅದರದ್ದು? 96.4 ಗೀಗಾವ್ಯಾಟ್. ಥರ್ಡ್ ಪ್ಲೇಸ್ ಜರ್ಮನಿ, ಕೆಪಾಸಿಟಿ 59.3 ಗೀಗಾವ್ಯಾಟ್. ಆ್ಯಂಡ್ ಇಂಡಿಯಾ, ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಭಾರತ ಎಷ್ಟನೆಯ ಸ್ಥಾನದಲ್ಲಿದೆ ಕೇಳ್ಬೋದು. ಫೋರ್ತ್ ಪ್ಲೇಸ್, ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಗೊತ್ತಿದ್ದರೆ ಆ್ಯಕ್ಯುರೇಟಾಗಿ ನಮ್ಗೆ ಅಧ್ಯಯನ ಮಾಡಿ ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡಾಗ ಮಾತ್ರ ಉತ್ತರಿಸಲಿಕ್ಕೆ ಸಮರ್ಥರಾಗ್ತೀವಿ. ಸೊ ಎಷ್ಟು ಪ್ಲೇಸ್ ಅದಾದರೆ ವಿಂಡ್ ಎನರ್ಜಿ ರಿಸೋರ್ಸಸ್ಸನ್ನು ಇನ್ಸ್ಟಾಲೇಷನ್ನಲ್ಲಿ ನಮ್ಮ ಭಾರತ ದೇಶದ್ದು 4ನೇ ಸ್ಥಾನದಲ್ಲಿದೆ. ಎಷ್ಟು ಕೆಪಾಸಿಟಿ ಅದ ಅದರದ್ದು ಇನ್ಸ್ಟಾಲೇಷನ್ ಮಾಡ್ತಕ್ಕಂಥದ್ದು? 35 ಗೀಗಾವ್ಯಾಟ್ ಇದೆ. ಆ್ಯಂಡ್ ಫಿಫ್ತ್ ಪ್ಲೇಸ್ ಇನ್ಸ್ಟಾಲ್ ಕೆಪಾಸಿಟಿ ಸ್ಪೇನ್ದು 23 ಗೀಗಾವ್ಯಾಟ್, 23 ಗೀಗಾವ್ಯಾಟನ್ನು ಹಾಗಾದರೆ ಇನ್ಸ್ಟಾಲೇಷನ್ ಮಾಡಿರ್ತಕ್ಕಂಥದ್ದು ಸ್ಪೇನ್ ವಿಂಡ್ ಎನರ್ಜಿ ರಿಸೋರ್ಸಸ್ನಲ್ಲಿ. ಎಸ್, ಐ ವಿಲ್ ಮೂವ್ ನೆಕ್ಸ್ಟ್. ಟಾಪ್ 5 ಸ್ಟೇಟ್ಸ್ ಇನ್ ದ ಕಂಟ್ರಿ ಆಫ್ ಇಂಡಿಯಾ ಅಥವಾ ಇಂಡಿಯನ್ ಕಂಟ್ರಿನಲ್ಲಿ ಟಾಪ್ 5 ಸ್ಟೇಟ್ಸ್ಗಳು ವಿಂಡ್ ಎನರ್ಜಿ ಕೆಪಾಸಿಟಿಯನ್ನು, ವಿಂಡ್ ಪವರ್ ಕೆಪಾಸಿಟಿ ಇನ್ಸ್ಟಾಲೇಷನ್ ಮಾಡ್ತಕ್ಕಂಥ ರಾಜ್ಯಗಳು ಯಾವುವು ಹೀಗೆ ಕೇಳ್ಬೋದು. ಎಸ್, ಅಲ್ಲಿ ಎಷ್ಟನೇ ಪ್ಲೇಸ್ನಲ್ಲಿದೆ ಭಾರತ? ಪ್ರಪಂಚದಲ್ಲಿಯೇ 4ನೇ ಸ್ಥಾನದಲ್ಲಿದೆ. ಹಾಗಾದರೆ ಫಸ್ಟು ಭಾರತ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು ಹೀಗೆ ಕೇಳ್ಬೋದು ಪ್ರಶ್ನೆಯನ್ನು. ಯಾವುದು? ವಿಂಡ್ ಎನರ್ಜಿಲಿ ತಮಿಳ್ನಾಡು at sharing percentage and contributions and installation of wind power energy, wind power capacity ಎಷ್ಟಿದೆ ಅಂದರೆ 28.34% ತಮಿಳ್ನಾಡುದು. ಸೆಕೆಂಡ್ ಪ್ಲೇಸ್ ಗುಜರಾತ್ 19.25% ಆ್ಯಂಡ್ ಥರ್ಡ್ ಪ್ಲೇಸ್ ಮಹಾರಾಷ್ಟ್ರ ಓನ್ಲಿ 11% ಆ್ಯಂಡ್ ಕರ್ನಾಟಕ 17% ಹೀಗೂ ಕೇಳ್ಬೋದು. ಕರ್ನಾಟಕ ವಿಂಡ್ ಪವರ್ ಕೆಪಾಸಿಟಿ ಇನ್ಸ್ಟಾಲೇಷನ್ನಲ್ಲಿ ಎಷ್ಟನೆಯ ಸ್ಥಾನದಲ್ಲಿದೆ, ಭಾರತದಲ್ಲಿ ಎಷ್ಟನೆಯ ಸ್ಥಾನದಲ್ಲಿದೆ ಹೀಗೆ ಕೇಳ್ಬೋದು. ಎಷ್ಟು ಹಾಗಾದರೆ ನೋಡಿ, ಇದು ನೆನಪಿಟ್ಕೊಳ್ಳೋಕೆ ಒಂದು ಕ್ಲೂ. ಕರ್ನಾಟಕ ಭಾರತ ದೇಶದಲ್ಲಿ 4ನೇ ಸ್ಥಾನದಲ್ಲಿದೆ, ಭಾರತ ಪ್ರಪಂಚದಲ್ಲಿಯೇ 4ನೇ ಸ್ಥಾನದಲ್ಲಿದೆ. ಇಸ್ ಇಟ್ ರೈಟ್? ಸೊ ಅದನ್ನು ನೆನಪಿಟ್ಕೊಳ್ಳಿ, ಇಂಥ ಸೂತ್ರಗಳನ್ನು ಬಳಸಬೇಕು ನಾವು. ಫಿಫ್ತ್ ಪ್ಲೇಸ್ ರಾಜಸ್ಥಾನ್ 20%. ಎಸ್, ಹೈಡ್ರೋ ಪವರ್. ನೆಕ್ಸ್ಟ್ ಕಾನ್ಸೆಪ್ಟ್ ಹೈಡ್ರೋ ಪವರ್ ಎನರ್ಜಿ. ಹೈಡ್ರೋ ಪವರ್ ಜಲ ವಿದ್ಯುತ್ ಶಕ್ತಿ ಅಂತ ಕರಿತಾ ಹೋಗ್ತೀವಿ ನಾವು. ಅಂದರೆ ಸರಳವಾಗಿ ನಾವು ಏನು ಹೇಳ್ತಾ ಹೋಗ್ತೀವಿ, ಈ ಡ್ಯಾಮ್ಸ್ ಕನ್ಸ್ಟ್ರಕ್ಷನ್ಸ್
ಡ್ಯಾಮ್ಗಳನ್ನು ಮಾಡಿ ರಿವರ್ಗೆ, ಸೊ ಅದ್ರ ಮೂಲಕ ಹರಿಯುವ ನೀರನ್ನು ತಡೆಗಟ್ಟಿ, ಸೊ ಒಂದು ನೀರಿನ ಮೂಲಕ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ, ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ಜಲವಿದ್ಯುತ್ ಶಕ್ತಿ. ಹಾಗಾದರೆ ಜಲವಿದ್ಯುತ್ ಶಕ್ತಿಯಲ್ಲಿ ನಮ್ಮ ಭಾರತ ಯಾವ ಸ್ಥಾನದಲ್ಲಿದೆ? ಸೊ ಜಲವಿದ್ಯುತ್ ಶಕ್ತಿಯಲ್ಲಿ ಹಾಗಾದರೆ ಟಾಪ್ 5 ಕಂಟ್ರೀಸ್ಗಳು ಯಾವ್ಯಾವಿದ್ದಾವೆ? ಸೊ ಜಲವಿದ್ಯುತ್ ಶಕ್ತಿಗಳಲ್ಲಿ ಹಾಗಾದರೆ ಟಾಪ್ 5 ಕಂಟ್ರೀಸ್ಗಳು ಯಾವ್ಯಾವಿದ್ದಾವೆ? ಸೊ ಹೈಡ್ರೋ ಪವರ್ ಆರ್ ಹೈಡ್ರೋ ಎಲೆಕ್ಟ್ರಿಸಿಟಿ refers to the conversion of energy from flowing water into electricity. ಅಂದರೆ ನೀರಿನ ಮೂಲಕ ನೀರಿನ ಹರಿಯುವ ಮೂಲಕ ಏನು ಮಾಡೋದು, ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಅದು ಗ್ಲೋಬಲ್ ಹೈಡ್ರೋ ಪವರ್ ಜನ್ರೇಷನ್ ಇನ್ 2018 ಪ್ರಪಂಚದಾದ್ಯಂತ 2018ರಲ್ಲಿ ಲೀಡಿಂಗ್ ಕಂಟ್ರಿ, ಟಾಪ್ ಮೋಸ್ಟ್ ಲೀಡಿಂಗ್ ಕಂಟ್ರಿ. ಸೊ ಲೀಡ್ ಅಂದರೆ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವುದು, ಯಾವ ದೇಶ? ಚೀನಾ ಈಸ್ ದ ಲೀಡಿಂಗ್ ಕಂಟ್ರಿ ಇನ್ ದ ಟರ್ಮ್ಸ್ ಆಫ್ ಹೈಡ್ರೋ ಎಲೆಕ್ಟ್ರಿಸಿಟಿ ಜನರೇಷನ್ ಕೆಪಾಸಿಟಿ ಆ್ಯಂಡ್ ನಂಬರ್ ಆಫ್ ನ್ಯೂ ಡೆವಲಪ್ಮೆಂಟ್ಸ್. ಅಂದರೆ ಇಲ್ಲಿ ನ್ಯೂ ಡೆವಲಪ್ಮೆಂಟ್ಸ್ ಹಲವಾರು ಅಂದ್ರೇನು, ವಿಶೇಷವಾಗಿ ಏನು ಹೊಸ ಅಭಿವೃದ್ಧಿಯತ್ತ ಸಾಗಿರ್ತಕ್ಕಂಥ ರಾಷ್ಟ್ರ. ಅದು ಹೈಡ್ರೋ ಪವರ್ ಎನರ್ಜಿ ಅಭಿವೃದ್ಧಿ ಮಾಡಲಿಕ್ಕೆ ಲೀಡ್ ಮಾಡಿರ್ತಕ್ಕಂಥದ್ದು ಯಾವುದಂದರೆ ಚೀನಾ ಅಂತ ಕರಿತಾ ಹೋಗ್ತೀವಿ. ಚೀನಾ ಈಸ್ ಎ ಲೀಡಿಂಗ್ ಕಂಟ್ರಿ. 2018 ಡೇಟಾ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ ನಿಮಗೆ, 2018ರಲ್ಲಿ. ಹೌದಾ? ಎಸ್. ಇದರಲ್ಲಿ ಟಾಪ್ 5 ಕಂಟ್ರೀಸ್ ನಾನು ಹೇಳಿದ್ದೀನಿ, ಟಾಪ್ 5 ಅಂತಂದರೆ ಟಾಪ್ 7 ಯಾವ್ಯಾವಿದ್ದಾವೆ, ಆ ಪ್ರಮುಖ 7 ರಾಷ್ಟ್ರಗಳು ಯಾವ್ಯಾವಿದ್ದಾವೆ, ಹೈಡ್ರೋ ಪವರ್, ಹೈಡ್ರೋ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ತಕ್ಕಂಥ ಪ್ರಮುಖ 7 ದೇಶಗಳು ಯಾವ್ಯಾವಿದ್ದಾವೆ. ಫಸ್ಟ್ ಚೀನಾ, ನಾನು ಹೇಳಿದ್ದೀನಿ 2018 ಡೇಟಾ. ಫಸ್ಟ್ ಚೀನಾ ಬಿಕಾಸ್ ಲೀಡಿಂಗ್ ಆ್ಯಂಡ್ ನ್ಯೂ ಡೆವಲಪ್ಮೆಂಟ್ ಆ್ಯಂಡ್ ನ್ಯೂ ಇನ್ಸ್ಟಾಲೇಷನ್ಸ್, ಹೌದಾ, ಅದನ್ನು ಮಾಡಿರ್ತಕ್ಕಂಥದ್ದು ಹೈಡ್ರೋ ಪವರ್ನಲ್ಲಿ ಚೀನಾ ಈಸ್ ಎ ಫಸ್ಟ್. ಬ್ರೆಜಿಲ್ ಸೆಕೆಂಡ್, ಆ್ಯಂಡ್ ಥರ್ಡ್ ಒನ್ ಕೆನಡಾ, ಆ್ಯಂಡ್ ಫೋರ್ತ್ ಒನ್ USA, ಆ್ಯಂಡ್ ಫಿಫ್ತ್ ಒನ್ ರಷ್ಯಾ, ಆ್ಯಂಡ್ ಸಿಕ್ಸ್ತ್ ಒನ್ ನಾರ್ವೆ, ಆ್ಯಂಡ್ ಸೆವೆಂತ್ ಒನ್ ಇಂಡಿಯಾ. ಯಾಕೆ ಇಲ್ಲಿ 7th ಮೆನ್ಷನ್ ಮಾಡಿದೆ ಅಂದರೆ ನಮ್ಮ ದೇಶ 7ನೇ ಸ್ಥಾನದಲ್ಲಿದೆ. ಹೀಗೂ ಕೇಳ್ಬೋದು, ಈ ಹೈಡ್ರೋ ಪವರ್ ಎನರ್ಜಿ ಇನ್ಸ್ಟಾಲೇಷನ್ನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದಲ್ಲಿ ಬಳಕೆಯಲ್ಲಿ ನಮ್ಮ ಭಾರತ ಯಾವ ಸ್ಥಾನದಲ್ಲಿದೆ? 7 ಇದನ್ನು ನೆನಪು ಇಟ್ಕೊಳ್ಬೇಕಂತೇಳಿ ಆ ದೃಷ್ಟಿಯಿಂದ ಇಟ್ಕೊಂಡು ಟಾಪ್ 7 ಮೆನ್ಷನ್ ಮಾಡಿದ್ದೀನಿ. ಇನ್ ಜಿಯೋಥರ್ಮಲ್, ಭೂಶಾಖ ಶಕ್ತಿ ಅಂತ ಕರಿತಾ ಹೋಗ್ತೀವಿ. ಇದು ಸ್ವಲ್ಪ ನಿಮಗೆ ಗೊಂದಲವನ್ನು ಉಂಟು ಮಾಡ್ಬೋದು, ಅಧ್ಯಯನಕ್ಕೆ ಸ್ವಲ್ಪ ಗೊಂದಲವನ್ನು ಉಂಟು ಮಾಡ್ಬೋದು. ಜಿಯೋಥರ್ಮಲನ್ನು ಹೆಂಗೆ ಸರ್ ಯುಟಿಲೈಜೇಷನ್ ಮಾಡ್ಕೊಳ್ಳೋದು? ಹೌ ಟು ಯುಟಿಲೈಜೇಷನ್ ಆಫ್ ಜಿಯೋಥರ್ಮಲ್ ಎನರ್ಜಿ, ಹೇಗೆ ಅದನ್ನು ಉತ್ಪಾದಿಸ್ಬೋದು? ಹೌ ಟು ಯೂಸ್ ಮಾಡ್ಕೊಳ್ಳೋದು ಹೇಗೆ ಸರ್? ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೋತಾ ಇದ್ದೀವಿ? ಅಥವಾ ದೇಶಗಳು, ರಾಜ್ಯಗಳು ಯಾವ ರೀತಿಯಾಗಿ ಅದನ್ನು ಯುಟಿಲೈಜೇಷನನ್ನು ಮಾಡ್ಕೋತಾ ಇದ್ದಾವೆ? ಗ್ಲೋಬಲೈಜೇಷನ್, ಯು ಥಿಂಕ್ ದ್ಯಾಟ್ ಗ್ಲೋಬಲೈಜೇಷನ್ ಜಾಗತಿಕ ಮಟ್ಟ ಅಥವಾ ಜಾಗತಿಕ ಉಷ್ಣತಾ ಮಟ್ಟ ಅಂತ ಏನು ಕರಿತಾ ಹೋಗ್ತೀವಿ. ಸೂರ್ಯನ ಶಾಖದಿಂದ ಬರ್ತಕ್ಕಂಥ ಶಾಖವನ್ನು ಇಲ್ಲಿ ವಾಯುವಿನಲ್ಲಿರ್ತಕ್ಕಂಥ ಹಲವಾರು ಘಟಕಾಂಶಗಳು ಶಾಖವನ್ನು ಹೀರ್ಕೊಳ್ತಾ ಹೋಗ್ತವೆ. ನಿಮಗೊಂದು ಫಾರ್ ಎಕ್ಸಾಂಪಲ್ ನಾವು ಬೆಳಗಿನ ಜಾವ ಹೋದಾಗ ನೀರು ಏನಾಗಿರ್ತಪ್ಪ ಅಂದ್ರೆ ಬಿಸಿಯಾಗಿರ್ತದೆ. ಅದೇ ಸ್ವಲ್ಪ ನೀವು ಮಧ್ಯಾಹ್ನದಾಗ ಹೋರಿ ನೀರು ಏನಿರ್ತದೆ ಸ್ವಲ್ಪ ಕೋಲ್ಡ್ ಇರ್ತದೆ. ಯಾಕಂದರೆ ಅದು ಯಾವುದೇ ವಸ್ತು ವಾಯುಮಂಡಲದಲ್ಲಿರ್ತಕ್ಕಂಥ ಯಾವುದೇ ಒಂದು ಘಟಕಾಂಶವು ಉಷ್ಣತೆಯನ್ನು ಹಾಗಾದರೆ ಹಿಡಿದಿಟ್ಕೊಂಡು ಕೆಲವೊಂದಿಷ್ಟು ಸಡನ್ನಾಗಿ ಬಿಟ್ಕೊಡ್ತವೆ, ಕೆಲವೊಂದಿಷ್ಟು ಲೇಟಾಗಿ ಬಿಟ್ಕೊಡ್ತಾ ಹೋಗ್ತವೆ. ಸೊ ಅಂದರೆ ಅಲ್ಲಿ ಏನಾಗ್ತಾ ಇದೆ, ಉಷ್ಣತೆ ಮೇಲ್ಗಡೆ ಹೋಗುವಾಗ ಅಂದರೆ ಒಂದು ವಸ್ತುವನ್ನು ಬಿಟ್ಟು ಬೇರೆ ವಸ್ತುವಿಗೆ ಟ್ರಾನ್ಸ್ಫರ್ ಆಗುವ ವೇಳೆಯಲ್ಲಿ ಅದನ್ನು ಸೇಕರಣೆಯನ್ನು ಮಾಡ್ತಕ್ಕಂಥದ್ದು ಜಿಯೋಥರ್ಮಲ್, ಭೂಶಾಖ ಶಕ್ತಿ ಅಂತ ಕರಿತಾ ಹೋಗ್ತೀವಿ ನಾವು ಇದಕ್ಕೆ. ಹೀಗೆ ಕೇಳ್ಬೋದು, ಭೂಶಾಖ ಶಕ್ತಿಯನ್ನು ಬಳಸಿಕೊಂಡಿರ್ತಕ್ಕಂಥ ಪ್ರಥಮ ರಾಷ್ಟ್ರ ಯಾವುದು? ಪ್ರಶ್ನೆ ಹೀಗೆ ಬರ್ಬೋದು, ಗೊಂದಲ ಸ್ಟಾರ್ಟ್ ಆಗ್ತದೆ. ಇದು ಯಾವುದು ಭೂಶಕ್ತಿಯಪ್ಪ, ಮತ್ತು ಇದೊಂದು ಯಾವ ಎನರ್ಜಿ, ಹೆಂಗೆ? ಡೋಂಟ್ ಕನ್ಫ್ಯೂಸ್, ನೀವೇನು ಕನ್ಫ್ಯೂಸ್ ಮಾಡ್ಕೊಳ್ಳಿ, ಭಾಳ ಈಸಿಯಾಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಸಮುದ್ರ, ಸಾಗರ, ಓಷಿಯನ್ ಸೂರ್ಯನಿಂದ ಬರ್ತಕ್ಕಂಥ ಶಾಖವನ್ನು ಹೀರ್ಕೊಂಡು ಏನು ಮಾಡ್ತಾರೆ, ನಿಧಾನವಾಗಿ ವಾತಾವರಣಕ್ಕೆ ಬಿಟ್ಕೊಡ್ತಾ ಹೋಗುತ್ತೆ. ಆ ವಾತಾವರಣಕ್ಕೆ ಬಿಟ್ಟುಕೊಡುವಂಥ ವೇಳೆಯಲ್ಲಿ ಟೆಕ್ನಾಲಜಿಯನ್ನು ಬಳಸಿಕೊಂಡು ಆ ಶಾಖದಿಂದ
ಏನು ಮಾಡೋದು, ಎನರ್ಜಿಯನ್ನು ಇನ್ಸ್ಟಾಲೇಷನ್ ಮಾಡ್ತಾ ಯೂಸ್ ಮಾಡ್ಕೊಳ್ತಾ ಹೋಗೋದು. ಭೂಶಾಖ ಶಕ್ತಿ ಅಂತ ಕರಿತಾ ಹೋಗ್ತೀವಿ ನಾವು ಅದಕ್ಕೆ, ಭೂಶಾಖ ಶಕ್ತಿ. ಹಾಗಾದರೆ ಅದನ್ನು ಫಸ್ಟ್ ಬಳಸ್ಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು, ಯಾವಾಗ? ಪ್ರಶ್ನೆ ಹೀಗೆ ಬರ್ಬೋದು. ಫಸ್ಟ್ ಯೂಸ್ಡ್ ಇನ್ ಇಟಲಿ 1904, 1904ರಲ್ಲಿ ಈ ಭೂಶಾಖ ಶಕ್ತಿಯನ್ನು ಬಳಸಿಕೊಂಡಿರ್ತಕ್ಕಂಥ ರಾಷ್ಟ್ರ. ಆ್ಯಂಡ್ ಜಿಯೋಥರ್ಮಲ್ ಎನರ್ಜಿ ಈಸ್ ದ ಹೀಟ್ ದ್ಯಾಟ್ ಕಮ್ಸ್ ಫ್ರಮ್ ದ ಸರ್ಫೇಸ್ ಆಫ್ ದಿ ಅರ್ತ್. ನಾನು ಹೇಳಿದೆ ಸರ್ಫೇಸ್ ಆಫ್ ದಿ ಅರ್ತ್, ಭೌಗೋಳಿಕ ಉಪಘಟಕ, ಅದು ಭೂಮಿಯ ಉಪಘಟಕಗಳಿಂದ, ಭೂಮಿಯ ಮೇಲ್ಮೈ ಉಪಘಟಕಗಳಿಂದ ಬರ್ತಕ್ಕಂಥ ಶಾಖವನ್ನು. ಈಗ ನೋಡಿ, ನೀವು ಹಿಲ್ ಸೆಷನ್ಗೆ ಹೋಗಿ, ಕಲ್ಲು ಏನು ಮಾಡ್ತದೆ, ಬೇಗ ಕಾಯ್ತದ, ಬೇಗ ಆರ್ತದೆ. ನೀವು ಸಮುದ್ರ ಪ್ರದೇಶಕ್ಕೆ ಬನ್ನಿ, ಫಾರ್ ಎಕ್ಸಾಂಪಲ್ ಕೋಸ್ಟಲ್ ಏರಿಯಾ, ಫಾರೆಸ್ಟ್ ಏರಿಯಾ, ಇಸ್ ಇಟ್ ರೈಟ್? ಸೊ ನೀವು ಅಲ್ಲಿ ಬೇರೆ ಬೇರೆ ಹೋದಾಗ ಬೇರೆ ಬೇರೆ ಅನುಭವ ಆಗ್ತಾ ಹೋಗುತ್ತೆ. ಸೊ ಏನು ಲ್ಯಾಂಡ್ಫಾರ್ಮ್ಸ್ ಅದಕ್ಕೆ ಅನುಗುಣವಾಗಿ ಸೂರ್ಯನ ಶಾಖವನ್ನು ಪಡಿತಾ ಹೋಗ್ತವೆ. ಸೊ ಅದಕ್ಕೆ ಅನುಗುಣವಾಗಿ ಹಾಗಾದರೆ ಮತ್ತೆ ಮರಳಿ ವಾತಾವರಣಕ್ಕೆ ಸೂರ್ಯನ ಶಾಖವನ್ನು ಬಿಟ್ಕೊಡ್ತಾ ಹೋಗ್ತವೆ. ಸೊ ಆ ಸಂದರ್ಭದಲ್ಲಿ ಏನು ಮಾಡೋದು, ಅದನ್ನು ಬಳಸ್ಕೊಳ್ತಕ್ಕಂಥದ್ದು ಅಂತ ಕರಿತಾ ಹೋಗ್ತೀವಿ. ಜಿಯೋಥರ್ಮಲ್ ಎನರ್ಜಿ ಈಸ್ ಯೂಸ್ಡ್ ಇನ್ ಓವರ್ ಟೋಟಲ್ 20 ಕಂಟ್ರೀಸ್. ಇಲ್ಲಿವರೆಗೆ 20 ರಾಷ್ಟ್ರಗಳು ಏನು ಮಾಡ್ತಾ ಇದ್ದಾವೆ, ಜಿಯೋಥರ್ಮಲ್ ಎನರ್ಜಿಯನ್ನು ಯೂಸ್ ಮಾಡ್ಕೊಳ್ತಕ್ಕಂಥ ರಾಷ್ಟ್ರಗಳು. ದ ಯುನೈಟೆಡ್ ಸ್ಟೇಟ್ಸ್ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಜಿಯೋಥರ್ಮಲ್ ಎನರ್ಜಿ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಯಾವುದು, USA ಪ್ರಥಮ ಸ್ಥಾನ, ಅಂದರೆ ದೊಡ್ಡದಾಗಿರ್ತಕ್ಕಂಥ ರಾಷ್ಟ್ರ, ಉತ್ಪಾದನೆ ಮಾಡ್ತಕ್ಕಂಥದ್ದು USA. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ನ್ಯೂಕ್ಲಿಯರ್ ಎನರ್ಜಿ, ಪರಮಾಣು ಶಕ್ತಿ ಅಂತ ಕರಿತಾ ಹೋಗ್ತೀವಿ. ಇದು ನಿಮಗೆ ಗೊತ್ತೇ ಇದೆ ಆಲ್ಮೋಸ್ಟ್ ಆಲ್. ನ್ಯೂಕ್ಲಿಯರ್ ಜನರೇಷನ್ ಬೈ ಕಂಟ್ರಿ 2018 ಅಂದರೆ ಏನು ಪರಮಾಣು ಶಕ್ತಿಯನ್ನು ಬಳಸಿಕೊಳ್ತಕ್ಕಂಥವುಗಳು ಇನ್ಸ್ಟಾಲ್ ಮಾಡಿರ್ತಕ್ಕಂಥ ರಾಷ್ಟ್ರಗಳು ಯಾವ್ಯಾವಿದ್ದಾವೆ ಅದನ್ನು ನೋಡೋಣ. ಇವಾಗ USA ಫಸ್ಟ್ ಅದ, ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಅದು ನ್ಯೂಕ್ಲಿಯರ್ ಎನರ್ಜಿಯನ್ನು ಬಳಸ್ಕೊಳ್ತಕ್ಕಂಥ ಅಥವಾ ಅದನ್ನು ಜನ್ರೇಷನ್ ಮಾಡ್ತಕ್ಕಂಥದ್ದು, ಉತ್ಪಾದನೆ ಮಾಡ್ತಕ್ಕಂಥದ್ದು ಫಸ್ಟ್ ಪ್ಲೇಸ್ನಲ್ಲಿ ಯಾವುದದ, USA. ಸೆಕೆಂಡ್ ಫ್ರಾನ್ಸ್, ಥರ್ಡ್ ಚೀನಾ, ಆ್ಯಂಡ್ ಫೋರ್ತ್ ಪ್ಲೇಸ್ ರಷ್ಯಾ ಆ್ಯಂಡ್ ಸೌತ್ ಕೊರಿಯಾ, ಆ್ಯಂಡ್ 13th ಪ್ಲೇಸ್ ಆಫ್ ಇಂಡಿಯಾ. ನಾನು ಇದನ್ನು ಮೆನ್ಷನ್ ಮಾಡಿ, ಭಾರತ ರಾಷ್ಟ್ರವು ನ್ಯೂಕ್ಲಿಯರ್ ಎನರ್ಜಿ ಜನ್ರೇಷನ್ನಲ್ಲಿ ಯಾವ ಸ್ಥಾನದಲ್ಲಿದೆ, 13th ಪ್ಲೇಸ್, 13ನೇ ಸ್ಥಾನದಲ್ಲಿದೆ. ಎಸ್ ಟಾಪ್ 5 ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ ಇನ್ ಇಂಡಿಯಾ, ಭಾರತ ದೇಶದಲ್ಲಿ. ಲೈಕ್ ದಟ್ ಸ್ಟೇಟ್ ವೈಸ್ ಪರಮಾಣು ಶಕ್ತಿಯನ್ನು ಜನ್ರೇಟ್ ಮಾಡ್ತಕ್ಕಂಥ ರಾಜ್ಯಗಳು ಯಾವ್ಯಾವ ಮಾಡ್ತಾ ಇದ್ದಾವೆ. ಸೊ ಫಸ್ಟಿಗೆ ನಿಮಗೆ ಗೊತ್ತಿದ್ದಂತೆ ಯಾವುದು, ತಮಿಳ್ನಾಡಿನಲ್ಲಿ ಕುಡನ್ಕುಲಂ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ಇಟ್ ಈಸ್ ದ ಹೈಯೆಸ್ಟ್ ಕೆಪಾಸಿಟಿ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಇನ್ ಇಂಡಿಯಾ. ಹೀಗೂ ಕೇಳ್ಬೋದು, ಭಾರತ ದೇಶದಲ್ಲಿಯೇ ಪರಮಾಣು ಶಕ್ತಿಯನ್ನು ಅತ್ಯಂತ ಹೆಚ್ಚು ಇನ್ಸ್ಟಾಲೇಷನ್ ಅಥವಾ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಯಾವುದು ರಾಜ್ಯ ಯಾವುದು, ಅಥವಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಯಾವುದು ಅಂತ ಕೇಳ್ಬೋದು. ಹೌದಾ? ಅದಕ್ಕೆ ಮತ್ತು ಕೆಪಾಸಿಟಿನೂ ಕೇಳ್ಬೋದು, ಎಷ್ಟದ ಕೆಪಾಸಿಟಿ. ಸೊ 2000 ಮೆಗಾವ್ಯಾಟ್ ಕರೆಂಟ್ಲಿ ಇನ್ಸ್ಟಾಲ್, ಈ ಸದ್ಯ ಪ್ರೆಸೆಂಟಾಗಿ ಎಷ್ಟು ಇನ್ಸ್ಟಾಲ್ ಮಾಡ್ತಾ ಇದೆ ಅಂತಂದರೆ 2000 ಮೆಗಾವ್ಯಾಟ್ ತಮಿಳ್ನಾಡು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಸೊ ಇದ್ರದ್ದು 2000 ಕೆಪಾಸಿಟಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ತಾರಾಪುರ್, ಮಹಾರಾಷ್ಟ್ರ, ನ್ಯೂಕ್ಲಿಯರ್ ರಿಯಾಕ್ಟರ್ ತಾರಾಪುರ್. ಸೊ ಓಲ್ಡೆಸ್ಟ್ ನ್ಯೂಕ್ಲಿಯರ್ ಫೆಸಿಲಿಟಿ ಇನ್ ಇಂಡಿಯಾ. ಇದನ್ನು ಹಿಂಗೂ ಕೇಳ್ಬೋದು, ಓಲ್ಡೆಸ್ಟ್. ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು ನಮಗೆ ತಮಿಳ್ನಾಡು, ಕುಡನ್ಕುಲಂ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ ನಾವು. ಹಾಗಾದರೆ ಓಲ್ಡಾಗಿ ಅತ್ಯಂತ ಹಳೆಯದಾಗಿರ್ತಕ್ಕಂಥದ್ದು ಯಾವುದು ಹಾಗಾದರೆ ತಾರಾಪುರ್ ಮಹಾರಾಷ್ಟ್ರ ನ್ಯೂಕ್ಲಿಯರ್ ರಿಯಾಕ್ಟರ್. ಸೊ ಇದ್ರದ್ದು ಕೆಪಾಸಿಟಿ ಎಷ್ಟದ ಅಂತಂದರೆ ಪ್ರೆಸೆಂಟ್ ಕರೆಂಟ್ಲಿ 1400 ಮೆಗಾವ್ಯಾಟ್, 1400 ಮೆಗಾವ್ಯಾಟ್ ಕೆಪಾಸಿಟಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಆ್ಯಂಡ್ ಥರ್ಡ್ ಪ್ಲೇಸ್ ರಾಜಸ್ಥಾನ್, ಅಟಾಮಿಕ್ ಪವರ್ ಅಂದರೂ ಒಂದೇ, ನ್ಯೂಕ್ಲಿಯರ್ ಪವರ್ ಅಂದರೂ ಒಂದೇ, ಮತ್ತು ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ ಇದರಲ್ಲಿ. ರಾಜಸ್ಥಾನ್ ಥರ್ಡ್ ಪ್ಲೇಸ್, ಭಾರತ ದೇಶದಲ್ಲಿಯೇ ತೃತೀಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ರಾಜಸ್ಥಾನ್. ಇದ್ರದ್ದು ಎಷ್ಟದಪ್ಪ ಅಂದರೆ 1180 ಮೆಗಾವ್ಯಾಟ್ ಕೆಪಾಸಿಟಿ, ಇನ್ಸ್ಟಾಲೇಷನ್ ಕೆಪಾಸಿಟಿ ಇದ್ರದ್ದು ಕರೆಂಟಾಗಿ ಸದ್ಯ ಇರ್ತಕ್ಕಂಥದ್ದು 1180
80 ಮೆಗಾವ್ಯಾಟನ್ನು ಇದು ಏನು ಇನ್ಸ್ಟಾಲೇಷನ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಫೋರ್ತ್ ಪ್ಲೇಸ್ ಕೈಗಾ ಕರ್ನಾಟಕ ಹೀಗೆ ಕೇಳ್ಬೋದು. ಭಾರತ ದೇಶದಲ್ಲಿಯೇ ಕರ್ನಾಟಕ ಅಟೋಮಿಕ್ ಪವರ್ ಇನ್ಸ್ಟಾಲೇಷನ್ ಕೆಪಾಸಿಟಿ ಎಷ್ಟನೆಯ ಸ್ಥಾನದಲ್ಲಿದೆ, ಹೌದಾ? ಸೊ ಇದನ್ನು ನೀವು ಗಮನಿಸ್ಬೇಕು ಸ್ವಲ್ಪ. ಕರ್ನಾಟಕ ಟೋಟಲ್ ಇನ್ಸ್ಟಾಲೇಷನ್ ಆಫ್ ಕೆಪಾಸಿಟಿ ಎಷ್ಟದಂದರೆ 880 ಮೆಗಾವ್ಯಾಟ್. ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತ ಏನು ಕರಿತಾ ಇದ್ದೀವಿ ಅದ್ರದ್ದು 880 ಮೆಗಾವ್ಯಾಟ್. ಆ್ಯಂಡ್ ಕಲ್ಪಕಂ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ತಮಿಳ್ನಾಡು, ತಮಿಳ್ನಾಡು ಟೋಟಲ್ ಕೆಪಾಸಿಟಿ ಆಫ್ ಇನ್ಸ್ಟಾಲೇಷನ್ 600 ಮೆಗಾವ್ಯಾಟ್, 600 ಮೆಗಾವ್ಯಾಟನ್ನು ಒಳಗೊಂಡಿರ್ತಕ್ಕಂಥದ್ದು. ರೀಚ್ ಎ ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿ ಆಫ್ 63 ಗಿಗಾವ್ಯಾಟ್ ಇನ್ 2032 ಓವರಾಲ್ ಕಂಟ್ರಿ ವೈಸ್. ನಮ್ಮ ಭಾರತ ದೇಶದ ಒಂದು ಹೆಗ್ಗುರಿ ಏನಪ್ಪ ಅಂತಂದರೆ 2032ರ ವೇಳೆಗೆ ನಾವು ಇದನ್ನು ಎಷ್ಟಿಗೆ ಹೆಚ್ಚಿಸಬೇಕಪ್ಪ ಅಂದರೆ 63 ಗಿಗಾವ್ಯಾಟ್ಗೆ ನಾವು ಅದನ್ನು ಏನು ಮಾಡಬೇಕು, ಡೆವಲಪ್ ಮಾಡಬೇಕು ಅಂಥೇಳಿ ಒಂದು ಏಮನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ರೀಚ್ ಮಾಡಬೇಕು ನಾವು ಅದನ್ನು ಅಂತ ಹೇಳ್ತಾ ಇದೆ. ಕಂಟ್ರಿ ವೈಸ್ ಯೂಸಿಂಗ್ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್. ನಾನು ಫಸ್ಟ್ಗೆ ಹೇಳಿದ್ದೀನಿ ನಾನು ನಿಮಗೆ ಬಿಗಿನಿಂಗ್ನಲ್ಲಿ. I did not explain what is the meaning of natural resources, what are the types of natural resources, ಹಾಗಂದರೆ ಏನು, ಅದರ ಪ್ರಕಾರಗಳು ಯಾವುವು, ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ನಾನು ಹೇಳೋದಿಲ್ಲ ಅಂತ ಹೇಳಿದ್ದೀನಿ. ಓನ್ಲಿ ಡೇಟಾ ವೈಸ್ ಪರೀಕ್ಷೆಯ ದೃಷ್ಟಿಕೋನ ಸ್ಪೆಸಿಫಿಕ್ ಆಗಿರುವುದರಿಂದ, ಈ ಪರೀಕ್ಷೆ ಸ್ಪೆಸಿಫಿಕ್ ಆಗಿರುವುದರಿಂದ ಇಲ್ಲಿ ಏನು ಕೇಳ್ಬೋದು, ಇದ್ರ ಮೇಲೆ ಹೇಗೆ ಕೇಳ್ಬೋದು. ಸೊ ಇಷ್ಟೊತ್ತನ ನಾವೆಲ್ಲ ಹೇಳಿದ್ದು ಏನಿದಾವಪ್ಪ ಅಂದರೆ ಇವೆಲ್ಲ ರಿನ್ಯೂಯಬಲ್ ನ್ಯಾಚುರಲ್ ರಿಸೋರ್ಸಸ್, ಇವು ಪುನರ್ಬಳಕೆ ಮಾಡುವಂಥ ನೈಸರ್ಗಿಕ ಶಕ್ತಿ ಸಂಪನ್ಮೂಲಗಳು ಇವೆಲ್ಲವು. ಸೊ ಹಾಗಾದರೆ ಹೀಗೆ ಕೇಳ್ಬೋದು ಪ್ರಶ್ನೆಗಳನ್ನು. ಹೇಗೆ? ಪುನರ್ಬಳಕೆ ಮಾಡುವಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ತಕ್ಕಂಥ ಪ್ರಥಮ ರಾಷ್ಟ್ರ ಯಾವುದು? ನೋಡಿ, ಪ್ರಶ್ನೆಗಳು ಭಾಳ ವೈಡ್ ಆಗಿರ್ತಕ್ಕಂಥದ್ದು ಈ ಯೂನಿಟ್ ಭಾಳ ವೈಡ್. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿವರೆಗೂ ಒಂದು ಕ್ವಶನ್ ರಿಪೀಟ್ ಆಗಿಲ್ಲ. ಬಟ್ ಅದರ್ ಯೂನಿಟ್ಸ್ನಲ್ಲಿ ಏನೋ ಒಂದು ಏನೋ ಬಂದು ಹೋಗ್ಬೋದು, ಅಟ್ಲೀಸ್ಟ್ ಒಂದು ಕ್ವಶನ್ಸ್ ಬಂದು ಹೋಗ್ಬೋದು, ಎಲ್ಲ ರಿಪೀಟ್ ಆಗ್ಬೋದು. ಬಟ್ ಎನ್ವಾಮೆಂಟಲ್ ರಿಲೇಟೆಡ್, ಅದೇನು ನಾವೇನು ಹೇಳ್ತಾ ಇದ್ದೀವಿ, ಯೂನಿಟ್ ನಂಬರ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಾರ್ಮೆಂಟ್, ಆ ಕಾನ್ಸೆಪ್ಟ್, ಆ ಯೂನಿಟಿಗೆ ರಿಲೇಟೆಡ್ ನೋಡಿದರೆ ನಾವು ಇಲ್ಲಿವರೆಗೂ ಒಂದು ಪ್ರಶ್ನೆನೂ ನೀವು ಯಾವಾಗ ಇದು ಸ್ಪೆಸಿಫಿಕ್ಕಾಗಿ ಸ್ಟಾರ್ಟ್ ಆಯಿತು ಎಕ್ಸಾಮ್ಸ್, ಈ ನೆಟ್ಟು KSET ಅಲ್ಲಿಂದ ತೆಗೆದು ನೋಡಿ, ಒಂದೂ ರಿಪೀಟ್ ಆಗಿಲ್ಲ, ಹೌದಾ? ಸೊ ಆ ದೃಷ್ಟಿಯಿಂದ ಇಟ್ಕೊಂಡು ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಭಾಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯ ಅಂತ ನಾನು ಭಾವಿಸಿದ್ದೀನಿ. ಕೇಳ್ಬೋದೇನೋ ಈ ಸಲ ಅಂತ ನನ್ನೊಂದು ಅಸಂಪ್ಷನ್, ಕೇಳ್ಬೋದೇನೋ ಹೀಗೆ ಅಂತೇಳಿ. ರ್ಯಾಂಕ್ ಯಾವ ರ್ಯಾಂಕ್ನಲ್ಲಿದೆ, ಸೊ ಹೀಗೆ ಕೇಳ್ಬೋದು. ಸೊ ಆ ಹಿಂಟ್ ಮೇಲೆ ನಾನು ನಿಮಗೆ ಇದನ್ನು ಕ್ಲೂ ಕೊಡ್ತಾ ಇದ್ದೀನಿ. ಫಸ್ಟ್ ಪ್ಲೇಸ್ನಲ್ಲಿ ಯಾವುದದ ಅಂದರೆ ಹಾಗಾದರೆ ರಿನ್ಯೂಯಬಲ್ ಎನರ್ಜಿ ಯೂಸ್ಡ್ ಮಾಡ್ತಕ್ಕಂಥ ಪ್ರಥಮ ರಾಷ್ಟ್ರ ಜರ್ಮನಿ. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಯೂಸ್ ಮಾಡ್ತಾ ಇದೆ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್ಗಳನ್ನು? 12.74% ಜರ್ಮನಿ ಹಾಗಾದರೆ ಏನು ಮಾಡ್ತಾ ಇದೆ, ಯೂಸ್ ಮಾಡ್ತಾ ಇದೆ. ಸೆಕೆಂಡ್ ಪ್ಲೇಸ್ UK 11.95% ಏನು ರಿನ್ಯೂಯಬಲ್ ಎನರ್ಜಿ ರಿಸೋರ್ಸ್ಗಳನ್ನು ಯೂಸ್ ಮಾಡ್ತಾ ಇದೆ. ಸ್ವೀಡನ್ 10.96, ಸ್ಪೇನ್ 10.17, ಇಟಲಿ 8.8. ಸೊ ಪ್ರಮುಖ ಐದನ್ನು ಮೆನ್ಷನ್ ಮಾಡಿದ್ದೀನಿ ನಾನು. ಅಥವಾ ಇಲ್ಲಿ ನೀವು ಇದನ್ನು ಹೀಗೂ ಗಮನಿಸಬೇಕು, ಭಾರತ ಎಷ್ಟನೇ ರ್ಯಾಂಕ್ನಲ್ಲಿದೆ, ಸೊ ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಅಧ್ಯಯನವನ್ನು ಮಾಡಬೇಕು. ಇಸ್ ಇಟ್ ರೈಟ್? ಓಕೆ. ನೆಕ್ಸ್ಟ್ ಐ ವಿಲ್ ಗೋ ಟು ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ಸ್. ನೈಸರ್ಗಿಕ ಅಪಾಯಗಳು ಮತ್ತು ವಿಪತ್ತುಗಳು. ನೈಸರ್ಗಿಕ ಅಂದರೆ ನ್ಯಾಚುರಲ್ ಆಗಿ ಏನು ಡಿಸಾಸ್ಟರ್ಸ್ಗಳು ಆಗ್ತಾ ಇದ್ದಾವೆ, ಪರಿಸರದ ನಾವೇನಂತ ಕರಿತಾವೆ, ನೈಸರ್ಗಿಕ ವಿಕೋಪಗಳು ಅಂತ ಏನು ಕರಿತಾ ಹೋಗ್ತೀವಿ, ಇವು ನಮ್ಮ ಕಣ್ಮುಂದೆ ಭಾಳ ಬಂದು ಹೋಗ್ತಾ ಇರ್ತವೆ. ನಾವು ಅವು ಕಡೆ ಟ್ರಸ್ಟ್ ಕೊಟ್ಟು ಅಧ್ಯಯನಕ್ಕೆ ನಾವು ಅವುಗಳನ್ನು ಬಳಸ್ಕೊಳ್ಳೋದಿಲ್ಲ, ಅಂದರೆ ಅವುಗಳನ್ನು ನಾವು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ವಿಪತ್ತುಗಳು ಸಾಕಷ್ಟು ಆಗ್ತಾ ಇರ್ತವೆ. ನೈಸರ್ಗಿಕ ವಿಪತ್ತುಗಳು, ಅಪಾಯಗಳು ಏನಿದ್ದಾವೆ, ಸೊ ಅದಕ್ಕೊಂದು ಮಿನಿಸ್ಟ್ರಿ, ಅದಕ್ಕೊಂದು ಬಾಡಿನೇ ಇದೆ. ಇಸ್ ಇಟ್ ರೈಟ್? ಸೊ ಅದು ಯಾವಾಗ ಏನು ಹೆಂಗೆ ಕೆಲಸ ಮಾಡ್ತದೆ, ಅದ್ರ ಫಂಕ್ಷನ್ಸ್ ಏನಿದ್ದಾವೆ ಅವು ಕಡೆಯೂ ನೀವು ಸ್ವಲ್ಪ ಗಮನವನ್ನು ಕೊಡಬೇಕು.
ಸೊ ಅವು ನ್ಯಾಚುರಲ್ ಹಜಾರ್ಡ್ಸ್ಗಳು ಯಾವ್ಯಾವ ಇದ್ದಾವೆ, ಸೊ ಅಲ್ಲಿ ಏನು ಡಿಸಾಸ್ಟರ್ಸ್ಗಳು ಯಾವ್ಯಾವ ಇದ್ದಾವೆ, ಸೊ ಅವು ಯಾವಾಗ ಹೆಂಗೆ ಆಗ್ತಾ ಇದ್ದಾವೆ, ವಾಟ್ ಆರ್ ದ ಕಾಸಸ್, ವಾಟ್ ಆರ್ ದ ಮೇನ್ ಕಾಸಸ್ ಆಫ್ ದಿ ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ಸ್, ಹೀಗಾಗಲಿಕ್ಕೆ ಕಾರಣ ಏನು, ಪ್ರಮುಖ ಕಾರಣ ಏನು. ಸೊ ಮುಂದಿನ ಅವಧಿಯಲ್ಲಿ ನಾವು ನೋಡೋಣ. ಆ್ಯಕ್ಟ್ಸು, ಲೆಜಿಸ್ಲೇಷನ್ಸು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಂದರೆ ಸಾಕಷ್ಟು ಇದ್ದಾವೆ. ಅವುಗಳನ್ನು ಯಾರೂ ನಾವು ಫಾಲೋನೇ ಮಾಡ್ತಾ ಇಲ್ಲ. ವಿ ಕೆನಾಟ್ ದಿ ಫಾಲೋ ಆಫ್ ಎನ್ವಾರ್ಮೆಂಟಲ್ ಲೆಜಿಸ್ಲೇಷನ್ಸ್, ಕಾಯ್ದೆಗಳನ್ನು ನಾವು ಸರಿಯಾಗಿ ಫಾಲೋ ಅಪ್ ಮಾಡ್ತಾ ಇಲ್ಲ. ಸೊ ಆ ದೃಷ್ಟಿಯಿಂದ ಇಟ್ಕೊಂಡು ಏನಾಗ್ತಾ ಇದೆ ಏನೋ, ಅಥವಾ ದ ಇಂಟ್ರಾಕ್ಷನ್ ಬಿಟ್ವೀನ್ ಟು ಎನ್ವಾರ್ಮೆಂಟ್ ಆ್ಯಂಡ್ ಹ್ಯೂಮನ್ ಯಾವ ರೀತಿಯಾಗಿರ್ತಕ್ಕಂಥ ಇಂಟ್ರಾಕ್ಷನ್ ಆಗ್ತಾ ಇದೆ. ಸೊ ಅದಕ್ಕೇನಾದರೂ ಏನೋ ಪರಿಸರ ಏನೋ ಅಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಏನೋ. ಬಯೋಡೈವರ್ಸಿಟಿ, ಸೊ ಬಯೋಡೈವರ್ಸಿಟಿ ಒಂದು ಯಾವಾಗಲೂ ಇದು ಹೇಗಿದೆ ಅಂದರೆ ಒಂದು ಚೈನ್ ಸಿಸ್ಟಮ್ ಇರ್ತದೆ. ಆ ಚೈನಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆತಪ್ಪ ಅಂತಂದರೆ ಆಟೋಮೆಟಿಕ್ಲಿ ಏನಾಗ್ತವೆ, ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ಸ್ಗಳು ಬರ್ತಾ ಹೋಗ್ತವೆ. ಸೊ ಹಾಗಾದರೆ ಒನ್ ಬೈ ಒನ್ ಯಾವ್ಯಾವ ಏನಿದ್ದಾವೆ ಅನ್ನೋದನ್ನು ಸ್ವಲ್ಪ ಅದ್ರ ಕಡೆ ಗಮನವನ್ನು ಹರಿಸ್ಕೊಂಡು ಬರೋಣ ನಾವೀಗ. ಎಸ್, ಅರ್ತ್ಕ್ವಿಕ್ ರೀಸೆಂಟಾಗೇ ಆಯಿತು ಈ ಸದ್ಯ, ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಭಾರತ ದೇಶದಲ್ಲೇ ಆಗಿದೆ. ಅದ್ರ ಕಡೆ ನಿಮ್ಮ ಗಮನ ಇರಬೇಕು. ಇಸ್ ಇಟ್ ರೈಟ್? ಸೊ ಅರ್ತ್ಕ್ವಿಕ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ, ಅದು ಒಂದು ಶಕ್ತಿ. ಯಾವುದು? ವೇವ್ಸ್, ಅಲೆಗಳ ಶಕ್ತಿ, ಒಂದು ಅಲೆಗಳ ಶಕ್ತಿ ಅದು. ಸೊ ಮೋಷನ್ ಟ್ರಾನ್ಸ್ಮಿಟೆಡ್ ಥ್ರೂ ದ ಸರ್ಫೇಸ್ ಲೇಯರ್ ಆಫ್ ದಿ ಅರ್ತ್. ಟ್ರಾನ್ಸ್ಮಿಟೆಡ್ ಅಂದರೆ ಹೆಂಗೆ ಮಾಡ್ತದೆ, ಎಲ್ಲೇ ಅರ್ತ್ ಸರ್ಫೇಸ್ ಕಡೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾ ಇದೆ ಆ ವೇವ್ಸ್. ಅಲ್ಲಿ ಪ್ರೈಮರಿ ವೇವ್ಸ್, ಸೆಕೆಂಡ್ರಿ ವೇವ್ಸ್, ಅಂದರೆ ಏನು ವೇವ್ಸ್ಗಳನ್ನು ಕರಿತಾ ಹೋಗ್ತೀವಿ ನಾವು. ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು, ತೃತೀಯ ಅಲೆಗಳು. ಪ್ರಾಥಮಿಕ ಅಲೆಗಳು ಯಾವ ರೀತಿಯಾಗಿರ್ತಕ್ಕಂಥ ಹಾನಿಕಾರಕವನ್ನು ಬೀರ್ತಾ ಇದ್ದಾವೆ, ಸೆಕೆಂಡ್ರಿ ವೇವ್ಸ್ಗಳು ಯಾವ ರೀತಿಯಾಗಿರ್ತಕ್ಕಂಥ ಅಪಾಯವನ್ನು ತಂದೊಡ್ಡುತ್ತವೆ, ಆ್ಯಂಡ್ ಟೆರೈಟ್ರಿ ಥರ್ಡ್ ಯಾವ ರೀತಿಯಾಗಿರ್ತಕ್ಕಂಥ ಏನು ಪರಿಸರದ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಹೌದಾ? ಸೊ ಅವುಗಳ ಬಗ್ಗೆ ನಾವು ಸ್ವಲ್ಪ ಗಮನವನ್ನು ಕೊಡ್ತಾ ಹೋಗೋಣ. ಎಸ್, ನಾವು ಐ ವಿಲ್ ಡಿಸ್ಕಸ್ ಓನ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಕಾಸಸ್ ಆಫ್ ದಿ ಅರ್ತ್ಕ್ವಿಕ್ಸ್. ಎಲ್ಲೆಲ್ಲಾಗಿದ್ದಾವೆ, ಏನು ಮಾಡಿದ್ದಾವೆ ಅನ್ನೋದು, ಅದಕ್ಕೆ ಏನು ಆಗಲಿಕ್ಕೆ ಕಾರಣ ಏನು ಅನ್ನೋದು ಸ್ವಲ್ಪ ಅದ್ರ ಕಡೆ ಗಮನ ಹರಿಸ್ತೀನಿ ನಾನು ಅಷ್ಟೇ. ಓಕೆ? ಎಸ್, ಹೈಪೋಸೆಂಟರ್ ವಿದಿನ್ ದ ಕ್ರಸ್ಟ್ ಆರ್ ಮ್ಯಾಂಟಲ್. ನಾವು ಏನು ಕ್ರಸ್ಟ್, ಭೂಮಿಯ ಗರ್ಭಾವಸ್ಥೆ ಅಂತ ಕರಿತಾ ಹೋಗ್ತೀವಿ. ಇದು ಮೆಂಟಲ್ ಅಂತ ಕರಿತೀವಿ. ಇಸ್ ಇಟ್ ರೈಟ್? ಕ್ರಸ್ಟ್ ಒಳಗಡೆ ಇರತಕ್ಕಂಥದ್ದು ಭೂಮಿಯ ಆಳಕ್ಕೆ. ಎಸ್, ಅರ್ತ್ಕ್ವಿಕ್ ಆರ್ ರೆಕಾರ್ಡೆಡ್ ಬೈ ಆನ್ ಇನ್ಸ್ಟ್ರೂಮೆಂಟ್ ಕಾಲ್ಸ್ ಸಿಸ್ಮೋಗ್ರಾಫ್. ಅದನ್ನು ಅಳಿಲಿಕ್ಕೆ ಬಳಸ್ಕೊಳ್ತಕ್ಕಂಥದ್ದು. ಕ್ರಸ್ಟ್ ಕಡೆ ನಾನು ಮತ್ತೆ ಬರ್ತೀನಿ, ಸ್ವಲ್ಪ ಅದು ಹೆಂಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮತ್ತೆ ಅದ್ರ ಕಡೆ ಗಮನ ಹರಿಸ್ತೀನಿ. ಎಸ್, ಯು ಜಸ್ಟ್ ಇಮ್ಯಾಜಿನೇಷನ್ ಅಂಡರ್ ದಿ ಅರ್ತ್, ಫಾರ್ ಎಕ್ಸಾಂಪಲ್ ಲ್ಯಾಕ್ಸ್ ಟುಗೆದರ್ ಡೀಪ್ ಇನ್ ದಿ ಅರ್ತ್. ಲಕ್ಷ ಬೇಡ ಹೋಗಲಿ, ಥೌಸಂಡ್ಸ್, ಏನೋ ಫಾರ್ ಎಕ್ಸಾಂಪಲ್ 5,000, 8,000 or 10,000 ಕಿಲೋಮೀಟರ್ಸ್ ಇನ್ ದ ಅರ್ತ್ ಒಳಗಡೆ ಹೋದರೆ ಏನಿರ್ಬೋದು ಸರ್? ಅಲ್ಲಿ ಕೂಡ ಲ್ಯಾಂಡ್ ಫಾರ್ಮ್ಸ್ಗಳಿದ್ದಾವೆ, ಅಲ್ಲಿ ಕೂಡ ಭೌಗೋಳಿಕವಾಗಿರ್ತಕ್ಕಂಥ ಲಕ್ಷಣಗಳಿದ್ದಾವೆ. ಇಲ್ಲಿ ಹೆಂಗೆ ಮೇಲ್ಗಡೆ ನಾವು ಈಗ ನೋಡಿ, ನಾವು ಒಂದು ಕಡೆ ಹೋಗಿಬಿಟ್ರೆ ಒಂದು ಕಡೆ ಏನು ಹಿಲ್ ಸೆಷನ್ ಬರ್ತದೆ, ಒಂದು ಕಡೆ ಘಾಟ್ ಸೆಷನ್ ಬರ್ತದೆ, ಒಂದು ಕಡೆ ಏನು ಬರ್ತದೆ ಕೋಸ್ಟಲ್ ಏರಿಯಾ ಬರ್ತದೆ, ಒಂದು ಕಡೆ ವೆರಿ ಹೈ ಟೆಂಪ್ರೇಚರ್ ಅದ, ಒಂದು ಕಡೆ ವೆರಿ ಲೋ ಟೆಂಪ್ರೇಚರ್ ಅದ. ಎಲ್ಲ ಒಂದೇ ಕಡೆ ಒಂದೇ ತೆರನಾಗಿ ಸಮನಾಗಿ ಇಲ್ಲ. ಭೌಗೋಳಿಕ ಏನಾಗ್ಯದಪ್ಪ ಅಂದರೆ ಭೌಗೋಳಿಕ ಲಕ್ಷಣಗಳು ಬಹಳ ವಿಭಿನ್ನವಾಗಿರ್ತಕ್ಕಂಥವುಗಳು. ಅಲ್ಲಿ ಒಳಗೂ ಕೂಡ ಹಾಗೇ ಇದೆ. ಎಸ್, ನಾವು ಒಳಗಡೆ ಹೋದಂತೆ 32 ಮೀಟರ್ಸ್ ಇನ್ ದ ಡೀಪ್ ಆಫ್ ದಿ ಅರ್ತ್ 1 ಸೆಂಟಿಗ್ರೇಡ್ 1 ಸೆಂಟಿ ಅಥವಾ 1 ಡಿಗ್ರಿ ಸೆಲ್ಸಿಯಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಹೆಚ್ಚುತ್ತಾ ಹೋಗುತ್ತೆ. ಯು ಜಸ್ಟ್ ಇಮ್ಯಾಜಿನೇಷನ್ಸ್, ಥೌಸಂಡ್ಸ್ ಆಫ್ ಕಿಲೋಮೀಟರ್ ಇನ್ ದಿ ಅರ್ತ್. ಹಾಗಾದರೆ ಹೆಂಗಿರ್ಬೋದು ರೀ ಅಲ್ಲೇ ನಾವು ಆಳಕ್ಕೆ ಹೋದಂತೆ?
ಎಸ್, ಯಾವುದೂ ಕೂಡ ಅಲ್ಲೇ ಏನಾಗಾದರೆ ಗಟ್ಟಿಯಾದಂಥ ಪದಾರ್ಥ ನಮಗೆ ಸಿಗೋದಿಲ್ಲ, ದ್ರವ ರೂಪದಲ್ಲಿ ಇರ್ತಾ ಹೋಗುತ್ತೆ ಎಲ್ಲದು. ಬಿಕಾಸ್ ಆಫ್ ದಿ ಹೀಟ್, ಬಿಕಾಸ್ ಆಫ್ ದಿ ಹೈ ಟೆಂಪ್ರೇಚರ್, ಭಾಳ ಗರಿಷ್ಠವಾಗಿರ್ತಕ್ಕಂಥ ಉಷ್ಣಾಂಶ ಅಂತ ಕರಿತಾ ಹೋಗ್ತೀವಿ ನಾವು ಅದಕ್ಕೆ. ಭಾಳ ಗರಿಷ್ಠವಾಗಿರ್ತಕ್ಕಂಥ ಉಷ್ಣಾಂಶ ಇರೋದರಿಂದ ಅಲ್ಲಿ ಯಾವಾಗಲೂ ಎಲ್ಲ ವಸ್ತುಗಳು ಏನಿರ್ತಾವೆ, ದ್ರವ ರೂಪದಲ್ಲಿರ್ತಾವೆ. ಸೊ ದ್ರವ ರೂಪದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಸ್ವಲ್ಪ ಭೌಗೋಳಿಕ ಗುಣಲಕ್ಷಣಗಳ ಮೇಲೆ ಏನಾದರೂ ಇಂಬ್ಯಾಲೆನ್ಸ್ ಆಯ್ತಪ್ಪ ಅಂತಂದರೆ ಆಟೋಮೆಟಿಕ್ ಏನಾಗ್ತಾ ಹೋಗುತ್ತೆ, ಅರ್ಥಕ್ವಿಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏನೋ ಅರ್ಥಕ್ವಿಕ್ ಅಂತ ಅಷ್ಟೇ ಅಲ್ಲ, ನ್ಯಾಚುರಲ್ ಡಿಸಾಸ್ಟರ್ಸ್, ವಿಪತ್ತುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಓಕೆ, ಎಸ್, ಕಮ್ ಟು ದ ಪಾಯಿಂಟ್. ಅರ್ಥಕ್ವಿಕ್ ಆರ್ ರೆಕಾರ್ಡೆಡ್. ಅರ್ಥಕ್ವಿಕನ್ನು ಯಾವುದರಲ್ಲಿ ಎಳಿತಾರೆ, ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಎಕ್ಸಾಮ್ನಲ್ಲಿ ಬಂದು ಹೋಗ್ತದೆ. ಆಲ್ಮೋಸ್ಟ್ ಆಲ್ ಲೈಕ್ ದಟ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್, SDA, FDA, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕಾದ್ರನ್ನ ತೊಗೊಳ್ಳಿ ನೀವು, ಅದರಲ್ಲಿ ಬಂದು ಹೋಗ್ತದೆ. ಇದು ಆಲ್ಮೋಸ್ಟ್ ಆಲ್ ನಿಮಗೆಲ್ಲರಿಗೂ ಗೊತ್ತು ಅದ ಅಂತ ನಾನು ಭಾವಿಸ್ತೀನಿ. ಅದರದ್ದು ಇನ್ಸ್ಟ್ರೂಮೆಂಟ್ ಯಾವುದದ, ಓಕೆ, ಅದರ ಕಡೆ ಫೋಕಸ್ ಮಾಡಿದ್ದೀನಿ. ಎಸ್, ಕಾಸಸ್ ಆಫ್ ದಿ ಅರ್ಥಕ್ವಿಕ್. ವೋಲ್ಕ್ಯಾನೋ ಎರಪ್ಷನ್, ಜ್ವಾಲಾಮುಖಿಯ ಸ್ಫೋಟದಿಂದ ಏನಾಗ್ಬೋದು, ಹಾಗಾದರೆ ಭೂಕಂಪ ಆಗಲಿಕ್ಕೆ ಸಾಧ್ಯತೆ ಇದೆ. ಬಟ್ ಹೆಂಗ್ರಿ ಸರ್, ಜ್ವಾಲಾಮುಖಿ ಇಲ್ಲೇ ಆದರೆ ಇಲ್ಲೇ ಭೂಕಂಪ ಆಗಬೇಕಂತ ಏನಿಲ್ಲ. ಎಲ್ಲೋ ಭೂಮಿಯ ಮೇಲೆ ಎಲ್ಲೋ ಜ್ವಾಲಾಮುಖಿ ಆದರೆ ಎಲ್ಲೋ ಭೂಕಂಪ ಆಗುವ ಸಾಧ್ಯತೆಗಳಿದ್ದಾವೆ. ನಾನು ಹೇಳಿದ್ದೀನಿ, ಭೂಮಿಯ ಆಳದಲ್ಲಿ ಕೂಡ ಭೌಗೋಳಿಕ ಲಕ್ಷಣಗಳಿದ್ದಾವೆ, ಅಲ್ಲಿಯೂ ಕೂಡ ಒಂದೇ ತೆರನಾಗಿಲ್ಲ. ಸರ್ ಭೂಮಿ ಒಳಗೆ ಹೆಂಗ್ರಿ ಎಲ್ಲ ಬರೀ ಚಿನ್ನನ ಅದನ್ರಿ, ಎಲ್ಲ ಕೋಲ್ ಅದನ್ರಿ, ಎಲ್ಲ ಐರನ್ ಅದನ್ರಿ, ಇಲ್ಲ, ನೋ. ಎಲ್ಲನೂ ಇದ್ರೆ ಎಲ್ಲನೂ ಒಂದು ಕಡೆ ಏನು ಮಾಡಿಬಿಡ್ತಿದ್ದಿ ಮಾನವ, ಬಡ ಬಗಿದೆಲ್ಲ ತೆಗೆದು ಇಟ್ಕೊಂಡ್ಬಿಡ್ತಿದ್ದ. ಹೆಂಗೆ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್ ಇದ್ದಾವೆ ಭೂ ಮೇಲ್ಮೈ ಮೇಲೆ, ಅಲ್ಲಿಯೂ ಕೂಡ ಹಾಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಭೌಗೋಳಿಕ ಲಕ್ಷಣಗಳಿದ್ದಾವೆ. ಅದು ಎಲ್ಲೋ ಒಂದು ಜ್ವಾಲಾಮುಖಿಯ ಸ್ಫೋಟ ಆಯ್ತಪ್ಪ ಅಂದರೆ, ಸೊ ಆ ಕಾರಣದಿಂದನೂ ಏನಾಗ್ತಾ ಇದ್ದಾವೆ, ಹಾಗಾದರೆ ಭೂಕಂಪ ಆಗ್ತಾ ಇದೆ. ಓಕೆ, ಪ್ಲೇಟ್ ಟೆಕ್ಟಾನಿಕ್ಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಪ್ರಶ್ನೆ ಹೇಗೆ ಬರ್ಬೋದು, ಭೂಕಂಪ ಉಂಟಾಗಲಿಕ್ಕೆ ಕಾರಣಗಳು ಪ್ಲೇಟ್ ಟೆಕ್ಟಾನಿಕ್ಸೇ ಕೊಡ್ತಾನೆ. ವೋಲ್ಕ್ಯಾನಿಕ್ ಎರಪ್ಷನನ್ನು ಬಿಡ್ತಾನೆ, ಅಥವಾ ನಾವೇನಂತ ಕರಿತೀವಿ ಮಾನವನ ಏನು ಕ್ರಿಯೆಗಳು ಅಂತ ಕೊಡ್ತಾನೆ. ಇಲ್ಲಿ ಪ್ಲೇಟ್ ಟೆಕ್ಟಾನಿಕ್ಸ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್. ಸೊ ಇದು ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಎಸ್, ನಕ್ಕ ಬರ್ತೀನಿ, ಪ್ಲೇಟ್ ಟೆಕ್ಟಾನಿಕ್ಸ್ ಅಂದರೆ ಏನನ್ನೋದು ಬರ್ತೀನಿ ನಮ್ಮ ಮುಂದೆ. ಆಂಥ್ರೋಪೋಜೆನಿಕ್, ಮಾನವಜನ್ಯ ಕಾರಕಾಂಶಗಳು, ಏನು ನಾವು ಮಾಡ್ತಾ ಇದ್ದೀವಲ್ಲ ಮೈನಿಂಗ್ಸ್, ಅದು ಕೂಡ ರೀಸನ್ ಆಗ್ತಾ ಹೋಗುತ್ತೆ. ಮಾನವಜನ್ಯ ಕಾರಣ ಅದು ಒಂದೇ ಅಂತಲ್ಲ, ಮೈನಿಂಗ್ಸ್ ಅಂತ ಒಂದೇ ಅಲ್ಲ, ಎಲ್ಲದೂ ಬಂತು ಇದರಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಕಾರಣ ಆಗ್ತಾ ಹೋಗುತ್ತೆ. ಓಕೆ, ವೋಲ್ಕ್ಯಾನಿಕ್ ಎರಪ್ಷನ್ಸ್. ಎಸ್, ಸಿ ದ ಪಿಕ್ಚರ್. ಅಲ್ಲಿ ಟೈಪ್ಸ್ ಆಫ್ ವೋಲ್ಕ್ಯಾನ್, ಜ್ವಾಲಾಮುಖಿಯ ಪ್ರಕಾರಗಳು ಅಂತ ಕರಿತೀವಿ ನಾವು. ಸ್ಫೋಟಕ ಜ್ವಾಲಾಮುಖಿ, ನಿಶಬ್ದ ಜ್ವಾಲಾಮುಖಿ. ಸೊ ಅದಕ್ಕೆ ಅನುಗುಣವಾಗಿ ಹಾಗಾದರೆ ಭೂಕಂಪ ಆಗ್ತಾ ಹೋಗುತ್ತೆ. ಎಸ್, ನೋಡಿರಿ ಅಲ್ಲೇನದ. ಸೊ ಅಲ್ಲಿ ನಾನು ನೆಕ್ಸ್ಟ್ ಪಾಯಿಂಟ್ ಬರ್ತೀನಿ, ಲಾವಾ. ಸೊ ಲಾವಾ ಅಂದರೆ ಏನು, ಮ್ಯಾಗ್ಮಾ. ಸೊ ಜ್ವಾಲಾಮುಖಿಯಿಂದ ಹೊರಬರ್ತಕ್ಕಂಥವುಗಳು ಏನೇನಿದ್ದಾವೆ, ಅದರಾಗೆ ಏನೇನಿದ್ದಾವೆ. ಸೊ ಅದಕ್ಕೆ ಅನುಗುಣವಾಗಿ, ಹೌದಾ. ಸೊ ಲಾವಾ ಆ್ಯಂಡ್ ಅಲ್ಲಿ ಏನು ಹೈ ಟೆಂಪ್ರೇಚರ್ ಕಾಣ್ತಾ ಇದೆ. ಸೊ ಅಲ್ಲಿ ಏನೋ ಒಂದು ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಗ್ತಾ ಇದೆ, ಒಂದು ಭೌಗೋಳಿಕ ಲಕ್ಷಣ ಕ್ರಿಯೇಟ್ ಆಗ್ತಾ ಇದೆ ಆ ಸುತ್ತಲೂ ಆ ಏರಿಯಾದೊಳಗೆ. ಇಸ್ ಇಟ್ ರೈಟ್? ಅದು ಇಂಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಸೊ ಆ ದೃಷ್ಟಿಯಿಂದ ಇಟ್ಕೊಂಡು ಏನಾಗ್ತಾ ಇದ್ದಾವೆ, ಹಾಗಾದರೆ ಅರ್ಥಕ್ವಿಕ್ ಆಗ್ತಾ ಇದೆ. ಎಸ್, ಪ್ಲೇಟ್ ಟೆಕ್ಟಾನಿಕ್ಸ್, ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವು ಸೂಕ್ಷ್ಮವಾಗಿ ಈ ಪಿಕ್ಚರನ್ನು ಗಮನಿಸಬೇಕು ಸ್ವಲ್ಪ. ನೋಡಿ, ಈ ಸೌತ್ ಅಮೇರಿಕನ್ ಪ್ಲೇಟ್ ಅಂತ ಕರಿತೀವಿ. ಇದನ್ನು ಈ ಭಾಗಕ್ಕೆ ನೀವೇನು ಮಾಡಿ ಹೊಂದಿಸಿ, ಇದನ್ನು ಇಷ್ಟೇ ಕತ್ತರಿಸಿ ರಟ್ನಲ್ಲಿ ಈ ಪಿಕ್ಚರನ್ನು ಏನು ಮಾಡ್ಕೊಂಡು ಡ್ರಾ ಮಾಡ್ಕೊಂಡು ಅವುಗಳನ್ನು ಕಾಂಟಿನೆಂಟ್ ವೈಸ್ ಕಟ್ ಮಾಡ್ತಾ ಹೋಗಿ. ಏನು, ಏಷ್ಯನ್ ಕಾಂಟಿನೆಂಟ್, ಹೌದಾ, ನಾರ್ತ್ ಅಮೇರಿಕನ್ ಕಾಂಟಿನೆಂಟ್, ಸೌತ್ ಅಮೇರಿಕನ್ ಕಾಂಟಿನೆಂಟ್. ಎಸ್, ಲೈಕ್ ದಿಸ್ ಪಿಕ್ಚರ್. ಈ ಪಿಕ್ಚರನ್ನು ಕಟ್ ಮಾಡಿ ಇಲ್ಲನ್ನು ಅಡ್ಜಸ್ಟ್ ಮಾಡಿ ಆಫ್ರಿಕನ್ ಪ್ಲೇಟ್ಗೆ. ನೋಡಿ, ಈ ಭಾಗ ಆ ಭಾಗಕ್ಕೆ ಆ ಭಾಗ ಹೋಗಿ ಹೊಂದ್ಕೊಳ್ಳುತ್ತೆ, ಈ ಭಾಗಕ್ಕೆ ಈ ಭಾಗ ಹೊಂದುತ್ತೆ. ಎಸ್, ಈ ಆಸ್ಟ್ರೇಲಿಯನ್ ಪ್ಲೇಟ್, ಆಸ್ಟ್ರೇಲಿಯನ್ ಕಾಂಟಿನೆಂಟ್, ಇದನ್ನು ತೊಂಬಂದು ಇಲ್ಲಿ ಹೊಂದಿಸ್ರಿ. ನೋಡಿರಿ, ನಮ್ಮ
ಬಾಂಗ್ಲಾದೇಶದೊಳಗೆ. ಸೊ ಅದು ಅಲ್ಲಿ ಹೊಂತ ಹೋಗುತ್ತೆ. ಇಸ್ ಇಟ್ ರೈಟ್? ಸೊ ದೀಸ್ ಆರ್ ದಿ ಪ್ಲೇಟ್ಸ್. ಇವು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಭೂಮಿಯ ಸ್ತರಭಂಗಕ್ಕೆ ಒಳಪಟ್ಟು, ಭೂ ಸ್ತರಭಂಗಗಳಿಗೆ ಒಳಪಟ್ಟು ಒಂದಕ್ಕೊಂದು ಏನಾಗ್ತಾ ಇದ್ದಾವೆ, ಜಗ್ತಾ ಇದ್ದಾವೆ. ಸೊ ಸರಿತಾ ಇದ್ದಾವೆ. ಇದು ಸಮ್ ಟೈಮ್ ಇದು ನೇರ್ ಇತ್ತು. ಯಾವುದು? ಆಸ್ಟ್ರೇಲಿಯನ್ ಪ್ಲೇಟ್ ಆ್ಯಂಡ್ ಇಂಡಿಯನ್ ಪ್ಲೇಟ್. ಈಗ ಇಲ್ಲಿಂದ ಇಲ್ಲಿಗೆ ಸರಿದದ. ಭೂ ಜಗ್ತಾ ಇದೆ, ಸ್ತರಭಂಗಗಳು ಅಂತ ಕರಿತೀವಿ ನಾವು ಅದಕ್ಕೆ. ಇಸ್ ಇಟ್ ರೈಟ್? ಇದು ಜಗ್ತಾ ಇದೆ. ಹಾಗಾದರೆ ಇವು ಪ್ಲೇಟ್ಸ್ಗಳು ಏನು ಮಾಡ್ತಾ ಇದ್ದಾವೆ, ಮೂವ್ ಆಗ್ತಾ ಇದ್ದಾವೆ. ಮೂವ್ ಆಗುವ ದೃಷ್ಟಿಯಿಂದ ಇಟ್ಕೊಂಡು ಏನಾಗ್ತಾ ಇದ್ದಾವೆ, ಹಾಗಾದರೆ ಜ್ವಾಲಾಮುಖಿ ಯಾವುದು ಭೂಕಂಪ ಆಗ್ತಾ ಇದೆ. ಸಮಯದ ಅಭಾವ, ನಾನು ಮುಂದೆ ಹೋಗ್ತೀನಿ. ಆಂಥ್ರೋಪೋಜೆನಿಕ್ ಫ್ಯಾಕ್ಟರ್ಸ್ ನಿಮ್ಗೆ ಗೊತ್ತೇ ಅದ. ಹ್ಯೂಮನ್ ಓವರ್ ಇಂಟ್ರಾಕ್ಷನ್ ವಿತ್ ನೇಚರ್. ಭಾಳ ಮಾನವನ ಆಸೆ ಭಾಳ ದುರಾಶೆಯಾಗಿರ್ತಕ್ಕಂಥವುಗಳು. ಅದೇನೋ ಅಂತಾರಲ್ಲ, ಭೂಮಿ ಭೂತಾಯಿಯು ಮಾನವನಿಗೆ ಏನು ಉಪಯೋಗದ ಅದನ್ನೆಲ್ಲ ತೆರೆದು ಮೇಲ್ಭಾಗದಲ್ಲಿ ಇಟ್ಬಿಡ್ತು. ಇವು ಅಷ್ಟಕ್ಕೆ ತೃಪ್ತಿ ಪಟ್ಕೊಳ್ಳಿಲ್ಲ. ಇನ್ನೂ ನನಗೆ ಇನ್ನೂ ಬೇಕು ಅಗದು ತೆಗ್ಯಾಕತ್ತಿದ ಅದನ್ನೆಲ್ಲವು. ಹೌದಾ? ಸೊ ಅದನ್ನು ಅಗದು ತೆಗೆದೆಲ್ಲ ಏನು ಮಾಡ್ತಾಯಿದೆ, ಇಂಬ್ಯಾಲೆನ್ಸ್ ಆಗ್ತಾಯಿದೆ ಎಕೋಸಿಸ್ಟಮ್ನಲ್ಲಿ, ಬಯೋಡೈವರ್ಸಿಟಿನಲ್ಲಿ. ಸೊ ಎಲ್ಲದರಲ್ಲಿ ಇಂಬ್ಯಾಲೆನ್ಸ್ ಆಗ್ತಾಯಿದೆ. ಆ ದೃಷ್ಟಿಯಿಂದ ಇಟ್ಕೊಂಡು ಏನಾಗ್ತಾ ಇದ್ದಾವೆ, ಹಾಗಾದರೆ ಅರ್ಥಕ್ವಿಕ್ ಆಗಿದೆ. ಸಚ್ ಎಸ್ ಡೀಪ್ ಅಂಡರ್ಗ್ರೌಂಡ್ ಮೈನಿಂಗ್, ನಾನು ಹೇಳಿದ್ನಲ್ಲ, ಬ್ಲಾಸ್ಟಿಂಗ್ ರಾಕ್ಸ್ ಅಂದರೆ ಕಲ್ಲುಗಳನ್ನು ಬ್ಲಾಸ್ಟ್ ಮಾಡಿ, ಡೈನಾಮಿಕ್ಸಿಟಿ ಏನು ಬ್ಲಾಸ್ಟ್ ಮಾಡ್ತೀವಿ ಅದರಿಂದ ಆಗ್ತವೆ. ಡ್ಯಾಮ್ಸ್ ಏನು ರೋಡ್ ಕನ್ಸ್ಟ್ರಕ್ಷನ್ ಮಾಡೋದ್ರ ಮೂಲಕ, ಡ್ಯಾಮ್ಸ್ಗಳನ್ನು ಮಾಡೋದ್ರಲಿಕ್ಕೆ. ಸೊ ಅವೆಲ್ಲ ಏನು ಕಾಸಸ್ ಆಗ್ತಾ ಇದ್ದಾವೆ, ಸೊ ಅರ್ಥಕ್ವಿಕ್ ಆಗಲಿಕ್ಕೆ ಕಾಸಸ್ ಆಗ್ತವೆ. ವೋಲ್ಕ್ಯಾನೋ, ಜ್ವಾಲಾಮುಖಿ. ವೋಲ್ಕ್ಯಾನೋ ಈಸ್ ಎಸೆನ್ಷಿಯಲಿ ಎ ವೆಂಟ್ ಕಮ್ಯುನಿಕೇಟಿಂಗ್ ವಿತ್ ದ ಇಂಟೀರಿಯರ್ ಫ್ರಮ್ ವಿಚ್ ಫ್ಲೋಸ್ ಆಫ್ ಲಾವಾ. ಮ್ಯಾಗ್ಮಾ ಅಂತ ಕರಿತೀವಿ ನಾವು ಅದಕ್ಕೆ, ಲಾವಾ. ಸೊ ಆ ಲಾವಾ ಏನು ಮಾಡ್ತದೆ, ಹಾಗಾದರೆ ಯಾವಾಗಲೂ ಹೊರ ಬರಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತದೆ. ಅದಕ್ಕೆಲ್ಲೋ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ರೈಸ್ ಮಾಡ್ತಾಯಿದ್ರಿ, ಅದ್ರ ಮೇಲೆ ಗಟ್ಟಿಯಾಗಿ ಮುಚ್ಚಿ ಕೆಳಗಡೆ ಹೈ ಟೆಂಪ್ರೇಚರ್ ಕೊಡಿ, ಏನು ಮಾಡ್ತದೆ ಅದು ಪ್ಲೇಟನ್ನು ಪ್ರೆಷರ್ ಕೊಟ್ಟು ಮೇಲೆ ಒತ್ತಾ ಇರುತ್ತೆ. ಲಾವಾ ಕೂಡ ಹಾಗೆ ಭೂಮಿಯ ಕೆಳಗೆ ಅದು ಯಾವಾಗಲೂ ಪ್ರೆಷರ್, ಎಲ್ಲೋ ಒಂದು ಸಣ್ಣದು ರಂಧ್ರವನ್ನು ಹುಡುಕ್ತಾ ಇರುತ್ತೆ ಅದು ಯಾವಾಗಲೂ ಮೇಲೆ ಬರಲಿಕ್ಕೆ. ಸೊ ಆ ಮೇಲ್ಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥದ್ದು ಎಲ್ಲ ಮಟೀರಿಯಲ್ನ ತೊಗೊಂಬರ್ತದೆ ಲಾವಾ ಜೊತೆಗೆ ಎಲ್ಲ ಮಟೀರಿಯಲ್ಸ್. ಇಟ್ ಮೀನ್ಸ್ ಅಂತಂದರೆ ಏನು ನಾವೇನೇನಂತ ಕರಿತೀವಿ, ವಾಟರ್, ಲಾವಾ, ಮ್ಯಾಗ್ಮಾ ಆ್ಯಂಡ್ ಬೂದಿ, ಅಲ್ಲಿರ್ತಕ್ಕಂಥ ಫೈರ್, ಬೆಂಕಿ ಎಲ್ಲದೂ ಬರ್ತದೆ. ಮ್ಯಾಗ್ಮಾ ಸೊ ಅದು ರಾಕ್ಸ್ ಆಗ್ತದೆ. ಅದು ಪ್ರೈಮರಿ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್ ಅಂತ ಕರಿತಾ ಹೋಗ್ತೀವಿ ನಾವು ಅದಕ್ಕೆ ಮತ್ತೆ. ಹೌದಾ? ಸೊ ಹಾಗೆ ಆ ಥರನಾಗಿ ಅದು ಬರೋದ್ರಿಂದ ಜ್ವಾಲಾಮುಖಿ ಆಗ್ತಾ ಹೋಗುತ್ತೆ. ಕಾಸಸ್ ಆಫ್ ವೋಲ್ಕ್ಯಾನೋ. ಇದಕ್ಕೆ ಕಾಸಸ್ ಏನಪ್ಪ ಅಂದರೆ ನಾನು ನಿಮ್ಗೆ ಹೇಳಿದೆ 32 ಮೀಟರ್ಸ್, ಒಂದು 32 ಮೀಟ್ರಿಗೆ ಆಳಕ್ಕೆ ಹೋದಂತೆ ಎಷ್ಟು 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಿಗೆ ಹಾಕ್ಕೊತ ಹೋಗ್ತದೆ. ಸೊ ಅದು ಒಂದು ಕಾರಣ ಇರೋದರಿಂದ ಏನಾಗ್ತಾಯಿದೆ, ಅಲ್ಲೆಲ್ಲ ದ್ರವ ರೂಪದಲ್ಲಿರೋದರಿಂದ ಹಾಗಾದರೆ ಲಾವಾ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಅದು ಯಾವಾಗಲೂ ಮೇಲೆ ಬರಲಿಕ್ಕೆ ಪ್ರಯತ್ನವನ್ನು ಪಡ್ತಿರ್ತದೆ. ದ ವೋಲ್ಕ್ಯಾನೋ ಆಲ್ಸೋ ಎರಪ್ಟ್ ಬಿಕಾಸ್ ಆಫ್ ದ ಇಲ್ಲೇ ಮ್ಯಾಗ್ಮಾ ಫೋರ್ಸ್ ಏನು ಮಾಡ್ತಾಯಿದೆ, ಗ್ಯಾಸಸ್ ಭಾಳ ಇಂಪಾರ್ಟೆಂಟ್. ಅಲ್ಲಿ ಏನು ಆವಿಯಾಗಿ ಕೂತಿರ್ತದಲ್ಲ ಅದು ಭಾಳ ಫೋರ್ಸ್ ಆಗಿರುತ್ತೆ ಲಾವಾಕ್ಕಿನ. ಆ ಫೋರ್ಸ್ ಅಂದರೆ ಆ ಗ್ಯಾಸ್ ಯಾವಾಗಲೂ ಮೇಲ್ಗಡೆ ಹಿಂಗೆ ಪ್ರೆಶ್ ಮಾಡ್ತಾ ಇರುತ್ತೆ. ಸೊ ಇದು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಅಂದರೆ ಭೌಗೋಳಿಕ ಲಕ್ಷಣಗಳನ್ನು ನೀವು ಒಂದೇ ಗಮನದಲ್ಲಿ ಇಟ್ಕೊಂಬಿಡಿ. ನಾನು ಹೇಳಿದೆ, ಎಲ್ಲ ಕಡೆ ನೀರಿಲ್ಲ, ಎಲ್ಲ ಕಡೆ ಲ್ಯಾಂಡ್ ಇಲ್ಲ, ಎಲ್ಲ ಕಡೆ ಹಿಲ್ ಇಲ್ಲ, ಎಲ್ಲ ಕಡೆ ಫಾರೆಸ್ಟ್ ಇಲ್ಲ. ಸೊ ಕೆಳಗದೆಲ್ಲ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಎಲ್ಲಿ ಹಿಲ್ಲದ ಅಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಮ್ಯಾಗ್ಮಾ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹಿಲ್ಲದ ಅಂತಂದರೆ ಕೆಳಗಡೆ ಏನಿರ್ತದೆ, ಸ್ವಲ್ಪ ಹಿಂಗೆ ಪ್ರೆಶ್ ಮಾಡಿರ್ತದೆ, ಲಾವಾ ಈ ಸೈಡ್ ಸರಿದಿರ್ತದೆ ಹೊಳ್ಳೆ. ಸೊ ಈ ಕಡೆ ಮ್ಯಾನೇಜ್ ಮಾಡ್ತಿರುತ್ತೆ. ಹೌದಾ? ಸೊ ಹಿಂಗೆ ಒಂದಕ್ಕೊಂದು ಏನು ಮಾಡ್ತಾ ಇರ್ತವೆ, ಎಲ್ಲವೂ ಮ್ಯಾನೇಜ್ ಮಾಡ್ತಾ ಇರ್ತವೆ ಅವು ಗ್ಯಾಸಸ್. ಮೂಮೆಂಟ್ ಆ್ಯಂಡ್ ನೋಡಿ ಇಲ್ಲಿ ಮೂಮೆಂಟ್ ಮೇನಿ ಪ್ಲೇಟ್ಸ್ ನಾನು ಹೇಳಿದ್ನಲ್ಲ ಹಾಗೆಲ್ಲ ಪ್ಲೇಟ್ಸ್ ಮೂಮೆಂಟ್ ಮಾಡೋದು ಸ್ತರಭಂಗಗಳು ಏನು ಭೂಸ್ತರಭಂಗಗಳು ಅಂತ ಕರಿತಾ ಹೋಗ್ತೀವಲ್ಲ ನಾವು, ಭೂಸ್ತರಭಂಗಗಳು. ಸೊ ಅದು ಕೂಡ ಒಂದು ಕಾಸಸ್ ಕೂಡ ಹೌದು ವೋಲ್ಕ್ಯಾನೋ ಆಗಲಿಕ್ಕೆ. ಓಕೆ, ಸುನಾಮಿ ನಿಮಗೆ ಬಂತಪ್ಪ ಅದೇ ಅಂತಾರೆ ನೋಡಿ, ಹೇಳ್ತಾರೆ ಸುನಾಮಿ ಅಂತ ಬಂತಪ್ಪ ಅಂದರೆ ಎಲ್ಲ ಸರ್ವನಾಶ. ವಿದಿನ್ ಎ ಮಿನಿಟ್ ಡಿಸ್ಟ್ರಾಯ್ ಆಫ್ ನೇಚರ್, ಭಾಳ ಅಳಿಸಾಕ್ಬಿಡ್ತದೆ ಎಲ್ಲನೂ. ಇದು ವೇವ್ಸ್, ಸುನಾಮಿ ಮೀನ್ಸ್ ವೇವ್ಸ್, ಇಟ್ ಮೀನ್ಸ್ ಲಾರ್ಜೆಸ್ಟ್ ವೇವ್ಸ್. ಇದು ಸಣ್ಣ ವೇವ್ಸ್ಗಳಲ್ಲ, ಇದು ಲಾರ್ಜ್, ಭಾಳ ದೊಡ್ಡದಾಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಕಾರಣ ಏನಪ್ಪ, ಅರ್ಥಕ್ವಿಕ್ ಆಗೋದ್ರಿಂದ. ಅದನ್ನು ನಾನು ಹೇಳಿದ್ನಲ್ಲ, ಭೂಮಿ ನಡುಗೋದ್ರಿಂದ ಏನಾಗ್ತಾ ಇದೆ ಅಲ್ಲೇನಾಗ್ತವ, ಲ್ಯಾಂಡ್ ಸ್ಲೈಡ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಲ್ಯಾಂಡ್ ಸ್ಲೈಡ್ ಆಗೋದ್ರ ಮೂಲಕ. ಸೊ ಅಲ್ಲಿ ಏನಾಗ್ತಾ ಇದೆ, ಲ್ಯಾಂಡ್ ಸ್ಲೈಡ್ ಒಮ್ಮೊಮ್ಮೆ ಸಡನ್ನಾಗಿ ಕುಸಿತ ಮತ್ತೆ ಬ್ಯಾಲೆನ್ಸ್ ಮಾಡಬೇಕಲ್ಲ
ಲ್ಯಾಂಡ್ ಫ್ಯೂಚರ್ಸ್ ಅಂತ ಏನು ಕರೀತಾರೆ, ಲ್ಯಾಂಡ್ ಫಾರ್ಮ್ಸ್ ಬ್ಯಾಲೆನ್ಸ್ ಮಾಡಬೇಕಲ್ಲ ಮತ್ತೆ ಒಳ್ಳೆ ಸಡನ್ನಾಗಿ ಭೂಮಿ ಕುಸಿತಪ್ಪ ಅಂದರೆ ಏನಾಗ್ತದೆ, ಕೆಳಗೂ ಬ್ಯಾಲೆನ್ಸ್ ಆಗಬೇಕು, ಮೇಲ್ಗಡೆನೂ ಬ್ಯಾಲೆನ್ಸ್ ಆಗಬೇಕು. ಸೊ ಹಾಗಾಗುವಂಥ ಸಂದರ್ಭದಲ್ಲಿ ಏನು ಹೇಳ್ತವೆ, ಸಮುದ್ರದ ಆಳದಲ್ಲಿ ಏನಾದರೂ ವೋಲ್ಕ್ಯಾನೋ ಎರಪ್ಷನ್ಸ್ ಆಗಿರ್ಬೋದು, ಅರ್ತ್ ಕ್ವಿಕ್ ಆಗಿರ್ಬೋದು, ಏನಾದರೂ ಆಯ್ತಪ್ಪ ಅಂತಂದರೆ ಆಟೋಮೆಟಿಕ್ ವೇವ್ಸ್ಗಳು ಹೇಳ್ತವೆ. ಸೊ ಆ ವೇವ್ಸ್ ಅದು ದೈತ್ಯಾಕಾರದ ಅಲೆಗಳು, ನಾನು ಹೇಳಿದ್ನಲ್ಲ ವಿದಿನ್ 1 ಮಿನಿಟ್ನೊಳಗೆ ಎಲ್ಲ ಡಿಸ್ಟ್ರಾಯ್ ಆಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಸುನಾಮಿ ಅಂತ ಕರಿತಾ ಹೋಗ್ತೀವಿ ನಾವು. ಸೊ ಇವು ಎಲ್ಲೆಲ್ಲಾಗಿದ್ದಾವೆ ಅನ್ನೋದನ್ನು ಸ್ವಲ್ಪ ಡೇಟ್ಗಳನ್ನು ನೀವು ಗಮನಕ್ಕೆ ತಂದ್ಕೊಂಡು ಓದಬೇಕು, ಗಮನ ಹರಿಸ್ಬೇಕು ಆ ಕಡೆ ಡೇಟ್ಗಳನ್ನು. ಇಲ್ಲಿವರೆಗೆ ಕೇಳಿಲ್ಲ ಇದ್ರ ಬಗ್ಗೆ, ಕೇಳ್ಬೋದು ಇದ್ರ ಬಗ್ಗೆ 100% ಕೇಳ್ತಾರೆ ಅನ್ನೋದು ನನ್ನೊಂದು ಅಜುಮ್ಷನ್ಸ್. ಸೈಕ್ಲೋನ್, ಚಂಡಮಾರುತ ಅಂತ ಕರಿತೀವಿ ನಾವು ಇದಕ್ಕೆ, ಸೈಕ್ಲೋನ್. ಇದ್ರ ಬಗ್ಗೆ ಈ ಸಲ 100% ಕೇಳ್ಬೋದು. ರೀಸೆಂಟಾಗೆ ಈಗ ಎಲ್ಲರಿಗೂ ನಿಮಗೆ ಗೊತ್ತದ. ಸೊ ಅದ್ರ ಕಡೆ ಹೆಚ್ಚು ಗಮನ ಇರಲಿ. ಅದು ಎಲ್ಲಿ ಹುಟ್ಕೋತು, ಯಾವಾಗ ಹುಟ್ಕೋತು, ಸೊ ಅದು ಏನು ಯಾವ ಭಾಗದಿಂದ ಬೀಸ್ತಾ ಇದೆ, ಎಷ್ಟು ಗಂಟೆಗೆ ಎಷ್ಟು ಅವರ್ಸ್ ಸ್ಪೀಡ್ ಅದ ಅದರದ್ದು, ಹೌದಾ. ಇವೆಲ್ಲ ಎಲ್ಲಿ ಹೇಳ್ತಾ ಇದ್ದಾವೆ ಅಂದರೆ ಸಮುದ್ರದ ಮಧ್ಯಭಾಗದಲ್ಲಿ ಸುನಾಮಿ ಆಯಿತು, ಇದು ಆಯಿತು, ಇವೆಲ್ಲ ಹೇಳಲಿಕ್ಕೆ ಚಂಡಮಾರುತಗಳು. ಸೊ ಅದೇ ನಾವು ಹೇಳ್ತೀವಿ ವಾಯುಭಾರ ಕುಸಿತ, ಅದು ಹೇಳಬೇಕಪ್ಪ ಅಂದರೆ ನನಗೆ ಇನ್ನೂ ವೇಳೆ ಭಾಳ ಬೇಕು. ಯಾಕೆ ವಾಯುಭಾರ ಕುಸಿತ ಆಗ್ತಾ ಇದ್ದಾವೆ, ಹೆಂಗೆ ಆಗ್ತಾ ಇದೆ, ಪ್ರಪಂಚದ ಒತ್ತಡ ಪಟ್ಟಿಗಳು ಅಂದರೆ ಏನು, ಒತ್ತಡ ಪಟ್ಟಿಗಳು, ವಾಯು ಯಾವ ಕಡೆಯಿಂದ ಯಾವ ಕಡೆ ಹೆಂಗೆ ಬೀಸ್ತದೆ, ವಾಯು ಬೀಸಬೇಕಾದ್ರೆ ನೋಡಿ ನೀವು ಒಂದು ಸೀಸನ್ದೊಳಗೆ ಹಿಂಗೆ ಬೀಸ್ತದೆ, ಒಂದು ಸೀಸನ್ದೊಳಗೆ ಹಿಂಗೆ ಬೀಸ್ತದೆ, ಇಸ್ ಇಟ್ ರೈಟ್. ಸೊ ನಾವು ಹೇಳ್ತಾ ಹೋಗ್ತೀವಿ ಮಾನ್ಸೂನ್ ಮಾರುತಗಳು ಅಂದರೆ ಏನು, ಸೊ ಮಾನ್ಸೂನ್ ಮಾರುತಗಳು ಹೆಂಗೆ ಭಾರತಕ್ಕೆ ಎಂಟ್ರಿ ಕೊಡ್ತಾ ಇದ್ದಾವೆ, ಅದೆಲ್ಲ ಭಾಳ ಇದೆ. ಇಷ್ಟೇ ಅವಧಿಯಲ್ಲಿ ಇದನ್ನೆಲ್ಲದನ್ನು ಹೇಳೋದಂದರೆ ಇದು ಅಸಾಧ್ಯ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಎಸ್, ಚಂಡಮಾರುತ ದ ಫಸ್ಟ್ ಟ್ರಾಪಿಕಲ್ ಸೈಕ್ಲೋನ್ ಆಫ್ ದ ಫಸ್ಟ್ಗೆ ಆಗಿದ್ದು 2020 ಒಳಗೆ ನಾರ್ತ್ ಇಂಡಿಯನ್ ಓಷನ್ ಸೈಕ್ಲೋನ್ ಸೀಸನ್ಸ್ನಲ್ಲಿ ಅಂಫಾನ್, ನಿಮ್ಗೆ ಗೊತ್ತೇ ಅದ ಇದ್ರದ್ದು. ಲೋ ಪ್ರೆಷರ್ಸ್, ಕಡಿಮೆ ಒತ್ತಡ ಪಟ್ಟಿ, ಹೆಚ್ಚು ಒತ್ತಡ ಪಟ್ಟಿ, ನಿಮ್ಗೆ ಅದ್ರ ಬಗ್ಗೆ ಐ ಥಿಂಕ್ ಗೊತ್ತದಂತ ಭಾವಿಸಿದ್ದೀನಿ ನಾನೆಲ್ಲರಿಗೂ, ಹೌದಾ. ಇಲ್ಲೇ couple 100 miles 300 kilometers ಈಸ್ಟ್ ಆಫ್ ಕೊಲಂಬಿಯಾ, ಶ್ರೀಲಂಕಾ ಆನ್ 13th May 2020 ಒಳಗೆ ಅಂಫಾನ್ ಚಂಡಮಾರುತ. ಇಸ್ ಇಟ್ ರೈಟ್. ಇದ್ರ ಕಡೆ ನೀವು ಹೆಚ್ಚು ಗಮನವನ್ನು ಕೊಡಿ. ಸೈಕ್ಲೋನ್ ಇನ್ ಇಂಡಿಯಾ ಹುಡ್ವುಡ್ ಎಷ್ಟು 2014 ಒಳಗೆ, ಎಲ್ಲೇ ವಿಶಾಖಪಟ್ಟಣಂ ಇಂಡಿಯಾ ನೇಪಾಳ್ ಡ್ಯೂರಿಂಗ್ ಅಕ್ಟೋಬರ್. ಇಸ್ ಇಟ್ ರೈಟ್. ತಿತಿಲಿ, ಫಣಿ ಇವು 2018 and 19 ಆಗಿರ್ತಕ್ಕಂಥವು. ಲ್ಯಾಂಡ್ಸ್ಲೈಡ್ ಗುವಾಹಟಿ ಒಳಗೆ ಈ ಸದ್ಯ 10th July 2019 ಆಯಿತು. ಸಿಕ್ಕಿಂ 23rd April 2019. ಆ್ಯಂಡ್ ಜಮ್ಮು ಶ್ರೀನಗರ್ ನ್ಯಾಷನಲ್ ಹೈವೇ ಕ್ಲೋಸ್ಡ್ ಡ್ಯೂ ಟು ಲ್ಯಾಂಡ್ಸ್ಲೈಡ್ಸ್. ಆಟೋಮೆಟಿಕಾಗಿ ಲ್ಯಾಂಡ್ಸ್ಲೈಡ್ ಅಂದರೆ ಭೂಕುಸಿತ ಉಂಟಾಗ್ತದೆ. ಇದು ಯಾಕೆ ಹಿಂಗಾಗ್ತದೆ, ಹೆವಿ ರೈನ್ಫಾಲ್ ಆಯ್ತಪ್ಪ ಅಂತಂದರೆ ಏನಾಗ್ತದೆ, ಅಲ್ಲಿ ನೀರಿನ ಜಿನುಗುವಿಕೆ, ಅಂಡರ್ಗ್ರೌಂಡ್ ವಾಟರ್ ಏನಾಗ್ತಾ ಹೋಗುತ್ತೆ, ಒಂದಕ್ಕೊಂದು ಲಿಂಕ್ ಬೀಳೋದ್ರಿಂದ ಅಲ್ಲೆಲ್ಲ ಮತ್ತೆ ಸ್ಟೋರ್ ಆಗ್ತಾ ಹೋಗುತ್ತೆ. ಅದು ಸ್ಟೋರ್ ಆಯ್ತಪ್ಪ ಅಂದರೆ ಏನಾಗ್ತದೆ ಆಟೋಮೆಟಿಕ್. ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ವರ್ತಿಯನ್ನು ತೆಗೆದಿರ್ತೀರಿ, ಅಲ್ಲಿ ತೆಗಿತಪ್ಪ ಅಂದರೆ ಹೆಚ್ಚು ನೀರು ಪ್ರೆಷರ್ ಆಯ್ತಪ್ಪ ಅಂದರೆ ಏನಾಗ್ತದೆ, ಸರೌಂಡಿಂಗ್ಸ್ ಎಲ್ಲ ಏನಾಗ್ತಾ ಹೋಗುತ್ತೆ, ಕುಸಿತಾ ಹೋಗುತ್ತೆ, ಲ್ಯಾಂಡ್ಸ್ಲೈಡ್ ಆಗ್ತಾ ಹೋಗುತ್ತೆ. ಸೊ ರೀಸೆಂಟಾಗಿ ಆಗಿರ್ತಕ್ಕಂಥದ್ದು ನಾಗಾಲ್ಯಾಂಡ್ 19th May 2019. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಡಾಕ್ಟರ್ ಪ್ರಕಾಶ್ ಸಣ್ಣಕ್ಕನವರ್ ಅವರಿಗೆ ವಂದನೆಗಳು. ಮತ್ತೊಂದು ಉಪನ್ಯಾಸದೊಂದಿಗೆ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.